ಇದು ಮಧ್ವವಿಜಯದ 87ನೇ ಭಾಗ. 86ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ 14ನೇ ಸರ್ಗದ 6ನೇ ಶ್ಲೋಕದವರೆಗೆ ಕಥಾ ಮುಕ್ತಾಯ ಕಂಡಿತ್ತು. ಆಚಾರ್ಯರು ಕಾಸರಗೋಡು ಪ್ರದೇಶದ ವಿಷ್ಣುಮಂಗಲ ದೇವಾಲಯ ಅಲ್ಲಿ ಉಳಿದುಕೊಂಡಿದ್ರು. ರಾಜ ಅವರನ್ನು ವಿನಂತಿಸಿದ್ದ. ಆ ರಾಜ ಮಾಡಿದ ವಿನಂತಿಗನುಸಾರವಾಗಿ ಅವರು ಆ ಗ್ರಂಥ ಭಂಡಾರವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಅದನ್ನು ತ್ರಿವಿಕ್ರಮ ಪಂಡಿತರಿಗೆ ಒಪ್ಪಿಸಿದರು. ಮತ್ತೆ ಆಚಾರ್ಯರು ಅಲ್ಲಿ ಕೆಲವು ದಿನಗಳನ್ನು ಕಳೆದಾಗ ಏನಾಯಿತು, ಅವ್ರ ದಿನಚರಿ ಹೇಗಿತ್ತು ಅಂತನ್ನೋದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ ಈ ಸರ್ಗದಲ್ಲಿ. ಅದರಲ್ಲೂ ಮುಖ್ಯವಾಗಿ ಈ 7ನೇ ಶ್ಲೋಕದಿಂದ ಆ ದಿನಚರಿಯನ್ನ ಇವತ್ತು ನಾವು ನೋಡಬೇಕು. ಉದಯತಿ ವಿನತಾಯ ನಂದನೆ ಶ್ಲಾಘ್ಯ ಕಾಲೇ ಸಕೃತ ಸಕಲ ಕೃತ್ಯ ಕೃತ್ಯವೇದಿ ಪ್ರವೇಕಃ ಅರುಣಯವನಿಕಾಂತರ ಬ್ರಹ್ಮನಾರಾಯಣಾಖ್ಯಂ ಗುರುಗುಣಮವಿದಧ್ಯೌ ಯೋಗ್ಯ ಯೋಗಾಸನಸ್ಥಃ. ಇದು ಈ ಸರ್ಗದಲ್ಲಿ ಉಪಯೋಗ ಆಗಿರುವಂತಹ ಛಂದಸ್ಸು. 15 ಅಕ್ಷರದ ಅತಿಶಕ್ವರಿ ಅಥವಾ ಮಾಲಿನಿ ಅಂತ ಕರೀತಾರೆ. ಕೊನೆಯ ಶ್ಲೋಕಗಳನ್ನು ಬಿಟ್ರೆ 50ನೇ ಶ್ಲೋಕದವರೆಗೆ ಈ ಮಾಲಿನಿ ಛಂದಸ್ಸಿನಲ್ಲಿ ಈ ಸರ್ಗ ರಚಿತ ಆಗಿದೆ. ಶ್ಲಾಘ್ಯ ಕಾಲೆ, ಬ್ರಾಹ್ಮ ಮುಹೂರ್ತ, ಬೆಳಗಿನ ಹೊತ್ತಿನಲ್ಲಿ ಸೂರ್ಯೋದಯ ಆಗುವುದಕ್ಕಿಂತ 1.5 ಗಂಟೆ ಮೊದಲು. ಆಗ ಉದಯತಿ ವಿನತಾಯ ನಂದನೆ, ಸೂರ್ಯನ ಉದಯ ಆಗುವಂತ ಹೊತ್ತದು. ಆಗ ಆಚಾರ್ಯರು ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು, ಶೌಚ ಸ್ನಾನ ಮೊದಲಾದವನ್ನೆಲ್ಲ ಮುಗಿಸ್ಕೊಂಡು ತಮ್ಮ ಬೆಳಗಿನ ಹೊತ್ತಿನ ಆಹ್ನಿಕಕ್ಕೆ ಕೂಡ್ತಾ ಇದ್ರು. ಕೃತ್ಯವೇದಿ ಪ್ರವೇಕ, ಯಾವ ಯಾವ ಹೊತ್ತಿನಲ್ಲಿ ಏನೇನು ಆಹ್ನಿಕ ಮಾಡಬೇಕು, ಹೇಗೆ ಸನ್ಯಾಸಿಯಾದವನು ಬ್ರಾಹ್ಮಣನಾದವನು ನಡ್ಕೋಬೇಕು ಅಥವಾ ಉಳಿದೆಲ್ಲ ವರ್ಣದವರು ನಡ್ಕೋಬೇಕು ಅಂತ ಅನ್ನೋದನ್ನ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದರಲ್ಲಿ ಅವರು ಪ್ರವೀಣರು. ಅದನ್ನು ಕೃತ್ಯವೇದಿ ಪ್ರವೇಕ ಅಂತ ಕರೀತಾರೆ. ಅಷ್ಟನ್ನೆಲ್ಲ ಮುಗಿಸ್ಕೊಂಡು ಬಂದು ಅವರು ಬೆಳಗಿನ ಆಹ್ನಿಕ ಮಾಡ್ತಾ ಇದ್ರು. ಸಂಧ್ಯಾವಂದನ, ಓಂಕಾರ ಜಪ ಮೊದಲಾದವುಗಳನ್ನು ಮಾಡ್ತಾ ಇದ್ರು. ಅದರ ವರ್ಣನೆ ಮತ್ತು ಎಲ್ಲೋ ಫೋಟೋಗಳನ್ನು ಕೂಡ ನೋಡಿದ ನೆನಪಿದೆ. ಆ ವಿಷ್ಣುಮಂಗಲ ದೇವಾಲಯ ಏನಿದೆ ಅದು ಒಂದು ಗುಂಡಗಿನ ಸರೋವರ, ಚೌಕಾಕಾರದ, ಉಡುಪಿಯಲ್ಲಿ ಮಧು ಸರೋವರ ಇದೆಯಲ್ಲ ಅಂತ ಚೌಕಾಕಾರದ ಸರೋವರ ಅಲ್ಲ ಅದು ಪ್ರಾಯ ಗುಂಡಗಿನ ಸರೋವರ. ಹಾಗೆ ನಾನು ಕೇಳಿದ ನೆನಪಿದೆ ಸ್ಪಷ್ಟವಾಗಿ. ಆ ಗುಂಡಗಿನ ಸರೋವರ ಅಲ್ಲಿ ಅವರು ಸ್ನಾನ ಮಾಡಿ ಬರ್ತಿದ್ರು. ಅದಕ್ಕೆ 2 ಹೆಸರಿದೆ. ಮಧ್ವ ಸರೋವರ ಅಂತ ಕೂಡ ಹೆಸರಿದೆ. ಮಧ್ವಾಚಾರ್ಯ ಅಲ್ಲಿ ಕೆಲವು ದಿವಸಗಳು ಇದ್ದಿದ್ದರಿಂದ ಮೂಲತಃ ಒಂದು ಹೆಸರು ಕೂಡ ಬೇರೆ ಇದೆ. ವಿಷ್ಣು ಸರೋವರ ಅಂತನೂ ಮತ್ತೊಂದೇನೋ ಹೀಗೊಂದು ಹೆಸರಿದೆ. ಆಹ್ನಿಕ ಹೇಗೆ ನಡೀತಿತ್ತು ಅದನ್ನ ಹಿಂದಿನ ಸರ್ಗದಲ್ಲಿ ಕವಿಗಳು ಒಂದ್ಸರಿ ತಿಳಿಸಿದ್ದಾರೆ. ಎಲ್ಲಾ ಯತಿಗಳು ಹೇಗೆ ಆಹ್ನಿಕ ಮಾಡ್ತಿದ್ರು ಅಂದ್ರೆ, ಸುತ್ತಲೂ ತಾವು ಕೂತ ಜಾಗದ ಸುತ್ತಲೂ ಕಾವಿಶಾಟಿಯನ್ನು ಕಟ್ಟಿಸಿ ಬಿಟ್ಟಿರ್ತಿದ್ರು ತಮ್ಮ ಶಿಷ್ಯರ ಮೂಲಕ. ಅದರ ಒಳಗೆ ತಾವು ಕೂತ್ಕೊಂಡು ಆಹ್ನಿಕ ಮಾಡ್ತಿದ್ರು. ಇವ್ರು ಆಹ್ನಿಕ ಮಾಡ್ತಿರೋದು ಜನರ ಗಮನಕ್ಕೆ ಬರಬಾರದು. ಮತ್ತೆ ಇವರಿಗೆ ಒಳಗೆ ಕೂತವರಿಗೂ ಕೂಡ ಜನರ ಚಲನವಲನ ಇತ್ಯಾವುದು ಗಮನಕ್ಕೆ ಬಂದು ಅವರಿಗೆ ಚಿತ್ತ ಏಕಾಗ್ರತೆಗೆ ಭಂಗ ಬರಬಾರದು. ಆ ರೀತಿ ಮಾಡ್ತಿದ್ರು. ಅರುಣ ಯವನಿಕ, ಅರುಣ ಅಂದ್ರೆ ಕೆಂಬಣ್ಣದ್ದು, ಕೆಂಬಣ್ಣದ ಯವನಿಕ ಅಂದ್ರೆ ಪರದೆ. ಆ ಪರದೆ ಒಳಗೆ ಕೂತ್ಕೊಂಡು ಅರುಣ ಯವನಿಕಾಂತಹ ಬ್ರಹ್ಮ ನಾರಾಯಣಾಖ್ಯಂ, ನಾರಾಯಣ ಅನ್ನುವ ಹೆಸರಿನ ಪರಬ್ರಹ್ಮ, ಅವನೆಂಥವನು ಗುರುಗುಣ, ಸಕಲ ಗುಣ ಪರಿಪೂರ್ಣನಾದವನು, ಅವನನ್ನು ಧ್ಯಾನ ಮಾಡ್ತಿದ್ರು. ಸಂಧ್ಯಾವಂದನ, ಓಂಕಾರ ಜಪ ಇತ್ಯಾದಿ ನೆಪದಲ್ಲಿ. ಅದು ಹೇಗೆ ಯೋಗ್ಯ ಯೋಗಾಸನಸ್ಥ, ಸುಖಾಸನ, ಸ್ಥಿರಾಸನ ಅಥವಾ ವೀರಾಸನ, ಹೀಗೆ ಯಾವುದಾದ್ರೂ ಒಂದು ಆಸನದಲ್ಲಿ ಕೂತ್ಕೊಂಡು ಆ ರೀತಿಯಾಗಿ ಆಹ್ನಿಕವನ್ನು ಮುಂದುವರೆಸ್ತಿದ್ರು. ಇದು ಆಚಾರ್ಯರ ಆಹ್ನಿಕದ ಬಗ್ಗೆ ಆಯಿತು. ಆಚಾರ್ಯರು ಸ್ಥಾನಕ್ಕೆ ಎದ್ದಾಗ ಅಥವಾ ಆಹ್ನಿಕಕ್ಕೆ ಅವರು ತೊಡಗಿದಾಗ ಸ್ವಲ್ಪ ಅದೇ ಹೊತ್ತಿನಲ್ಲಿ ಉಳಿದ ಶಿಷ್ಯರು ಕೂಡ ಹೇಳ್ತಾ ಇದ್ರು. ಗೃಹಸ್ಥ ಶಿಷ್ಯರು, ಸನ್ಯಾಸಿ ಶಿಷ್ಯರು, ಇವರೆಲ್ಲರೂ ಕೂಡ ಅವರೆಲ್ಲ ದಂತಕಾಷ್ಠಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮ ಹಲ್ಲುಜ್ಜಿ ತಯಾರಾಗ್ತಾ ಇದ್ರು. ಪ್ರಶಸ್ತೈಹಿ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ದಂತಕಾಷ್ಠಗಳನ್ನು ಉಪಯೋಗ ಮಾಡಬೇಕು. ಗೃಹಸ್ಥರಿಗೆ ಬೇರೆ ರೀತಿಯಾದ್ದು, ಸನ್ಯಾಸಿಗಳಿಗೆ ಬೇರೆ 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 ಮರದ ಕಾಷ್ಠಗಳನ್ನು ಉಪಯೋಗ ಮಾಡಬೇಕು ಅಂತಿದೆ. ಕನಿಷ್ಠಿಕಾ ಸಮಂ ಸ್ಥೌಲ್ಯ, ಒಂದು ಕಿರುಬೆರಳಿನಷ್ಟು ದಪ್ಪ ಇರಬೇಕು. ನಾವು ಉಪಯೋಗ ಮಾಡುವ ದಂತಕಾಷ್ಠ ನಾವು
ನಮ್ಮ ಕಿರುಬೆರಳಿನ ಗಾತ್ರದ್ದಾಗಿರ್ಬೇಕು. 12 ಅಂಗುಲ ಮಾಯಿತಂ, 12 ಅಂಗುಲದಷ್ಟು ಉದ್ದ ಇರಬೇಕು. ಮೃದುವಾದ ಅದಕ್ಕೆ ತೊಗಟೆ ಇರಬೇಕು. ಹಲ್ಲಿನಿಂದ ಎಷ್ಟೇ ಜಗಿದ್ರೂ ಅದು ಬರದೇ ಇರುವಂಥದ್ದಾಗಬಾರ್ದು. ಅಂಥದನ್ನ ಉಪಯೋಗ ಮಾಡಿಕೊಂಡು ಹಲ್ಲುಜ್ಜಬೇಕು. ಅದರ ತುದಿಯನ್ನ ಹಲ್ಲಿನಿಂದ ಸ್ವಲ್ಪ ಕಚ್ಚಿ ಅದನ್ನು ಒಂದು ಕೂರ್ಚದ ರೀತಿ ಮಾಡ್ಕೊಳ್ಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆ ಮೂಲಕ ಹಲ್ಲುಗಳ ಎಲ್ಲ ಭಾಗದಲ್ಲೂ ಎಲ್ಲ ಸಂದುಗೊಂದುಗಳಲ್ಲಿ ಆ ದಂತಕಾಷ್ಟ ಓಡಾಡಿ ಸ್ವಚ್ಛ ಮಾಡಿಸುವಂತಾಗಬೇಕು. ಮತ್ತೆ ಅದರ ರಸ ತಾನಾಗೆ ಎಲ್ಲ ಕಡೆ ಓಡಾಡಿ ಹಲ್ಲು ಕೂಡ ಸ್ವಚ್ಛ ಆಗಬೇಕು. ಇಷ್ಟು ಮಾಡಿಕೊಂಡು ಅಪಿ ಯುಗಪದನೆಗೆ ಸಸ್ಮೃತ ವೃತೀಂದ್ರಾಹ, ಅನೇಕ ಜನ ಸನ್ಯಾಸಿಗಳು ಅಲ್ಲಿ ಸ್ನಾನ ಮಾಡ್ತಿದ್ರು. ವ್ರತಿ ಅಂದ್ರೆ ಯತಿ ಎಲ್ಲ ಒಂದೇ. ಗುರುಭಿರಭಿಹಿತೇಶ್ವ ಚಾರಭೇದೇಶು ನಿಷ್ಠಾಂ ಸ್ಫುಟಂ ಅವಗಮಯಂತಹ ಸೌಷ್ಠವಾದ ಕರ್ಮಣಾಂಚ. ಆಚಾರ್ಯರು ಆ ಎಲ್ಲ ಸನ್ಯಾಸಿಗಳಿಗೆ ಮತ್ತು ಉಳಿದವರಿಗೆ ಏನೇನು ಶಿಕ್ಷಣ ಕೊಟ್ಟಿದ್ರಲ್ಲ, ಇಂತಿಂಥ ಆಚಾರವನ್ನು ನೀವೆಲ್ಲರೂ ಮಾಡಬೇಕು ಅಂತೇಳಿ, ಆ ಆಚಾರ ಭೇದ ಭಿನ್ನ ಭಿನ್ನವಾದಂತಹ ಆಚಾರಗಳು, ಅದಕ್ಕೆ ಅವರು ನಿಷ್ಠರಾಗಿದ್ರು. ಮತ್ತೆ ಆ ಕರ್ಮಗಳನ್ನು ಅಷ್ಟು ಸರಿಯಾಗಿ ಮಾಡ್ತಾ ಇದ್ರು, ಮಾಡಿ ತೋರಿಸ್ತಾ ಇದ್ರು ಅವರು. ಹೀಗೆ ಎಲ್ಲರೂ ಆ ಸರೋವರದಲ್ಲಿ ಸ್ನಾನ ಮಾಡಿದ್ರು. ಇದು ಸನ್ಯಾಸಿಗಳು ಮಾತಾಯ್ತು. ಈಗ ಇಲ್ಲಿ ಬಂದದ್ದು ಆ ಪ್ರತಿಯೊಬ್ಬ ಸನ್ಯಾಸಿಗೂ ಕೂಡ ಕೆಲವು ಶಿಷ್ಯರು ಅಂತಿರ್ತಾರೆ, ಅವ್ರ ಎಡಬಲ ಸೇವಾ ಮಾಡಲಿಕ್ಕೆ. ಈ ಪೂಜೆ ಮಾಡಲಿಕ್ಕೆ ಕೂತಾಗ ಅವರಿಗೆ ಹೂವು ಮತ್ತೆ ತುಳಸಿ ಇತ್ಯಾದಿಗಳನ್ನು ಕೊಡೋದು, ಆರತಿಗಳನ್ನು ಹಂಚಿಕೊಡೋದು, ಇದನ್ನೆಲ್ಲ ಮಾಡೋರಿಗೆ ಎಡಬಲ ಸೇವಕರು ಅಂತ. ಈ ಸ್ವಾಮಿಗಳು ಸ್ನಾನಕ್ಕೆ ಹೊರಟಾಗ ಅವ್ರ ಪಾತ್ರೆ, ಅವ್ರ ಬಟ್ಟೆ ಇತ್ಯಾದಿಗಳನ್ನು ತಗೊಂಡು ಹೋಗಿ ಅಲ್ಲಿ ನಿಂತು ಅವ್ರು ಸ್ನಾನ ಮಾಡಿದ್ಮೇಲೆ ಅದನ್ನ ಹಿಂಡಿ ಮತ್ತೆ ತಗೊಂಡು ಬರೋರನ್ನ ಈ ಉಡುಪಿ ಮಠಗಳಲ್ಲಿ ಗಿಂಡಿ ಮಾಣಿ ಅಂತಂತಾರೆ. ಮಾಣಿ ಅಂದ್ರೆ ಹುಡುಗ ಅಂತ ಅರ್ಥ. ಪೂಜೆಯ ಕೆಲಸಗಳನ್ನು ಮಾಡಲಿಕ್ಕೆ ಅದಕ್ಕೆಲ್ಲ ಸ್ವಲ್ಪ ಹೆಚ್ಚು ನಿಪುಣನಾದಂತಹ ವ್ಯಕ್ತಿ ಬೇಕಾಗ್ತಾನೆ. ಆದ್ರಿಂದ ಆತ ಮಾಣಿ ಅಲ್ಲ, ಸ್ವಲ್ಪ ವಯಸ್ಕನೇ ಇರ್ತಾನ ಅವನು. ಆದ್ರೆ ಸ್ವಾಮಿಗಳು ಸ್ನಾನಕ್ಕೆ ಹೊರಟಾಗ ಅವರು ಬೆಳ್ಳಿ ಪಾತ್ರೆಗಳು ಆಮೇಲೆ ಉಳಿದ ಬಟ್ಟೆಗಳನ್ನ ತಗೊಂಡು ಹೋಗ್ಲಿಕ್ಕೆ ಹೆಚ್ಚಿನ ನಿಪುಣ, ಹೆಚ್ಚು ಅನುಭವಿಯಾದಂಥ ವ್ಯಕ್ತಿ ಬೇಕಾಗಿಲ್ಲ. ಅದಕ್ಕೆ ಅವನು ಮಾಣಿ, ಸಣ್ಣ ಕೆಲಸ ಅದು ಒಂದು ರೀತಿ. ಗಿಂಡಿ ಮಾಣಿ ಅಂತ ಅವ್ರು ಕರೀತಾರೆ. ಉತ್ತರಾದಿ ಮಠದಲ್ಲಿ ಏನು ಕರೀತಾರೋ ನನಗೆ ಗೊತ್ತಿಲ್ಲ. ಆ ಶಿಷ್ಯರು ಮತ್ತೆ ಈಗ ಇರೋದಕ್ಕೂ ಆಗಿರೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಕಾಣಿಸ್ತದೆ. ಈಗ ವಿದ್ಯಾರ್ಥಿಗಳು ಅಂತೂ ಬೇರೆ ಇರ್ತಾರೆ, ಮತ್ತೆ ಈ ಕೆಲಸಗಳನ್ನು ಮಾಡೋರು ಬೇರೆ ಇರ್ತಾರೆ. ಆಗ ಹಾಗಿರ್ಲಿಕ್ಕಿಲ್ಲ, ವಿದ್ಯಾರ್ಥಿಗಳೇ ಆ ಕೆಲಸಗಳನ್ನು ಮಾಡ್ತಿರ್ಬೇಕು. ಅವರೆಲ್ಲರಿಗೂ ಕೂಡ ಅಂಥದ್ದೊಂದು ನಿಷ್ಠೆನೂ ಇರ್ತಿತ್ತು. ಶಿಷ್ಯರಾದವರೇ ಆ ಕೆಲಸಗಳನ್ನು ಮಾಡ್ತಿದ್ರು. ಕೆಲವು ಶಿಷ್ಯರು ಎಷ್ಟು ಕಷ್ಟಪಡ್ತಿದ್ರು ಅಂದ್ರೆ ಚರಮ ಸಮಯ ಸುಪ್ತಾಹ, ಆ ಗುರುಗಳಾದವರು ಮಲ್ಕೊಂಡ ಮೇಲೆ, ಆ ಗುರುಗಳು ಮಲಗೋ ತನಕ ಅವರ ಹತ್ತಿರ ಕೂತು ಪಾಠ ಪ್ರವಚನ ಇತ್ಯಾದಿಗಳನ್ನು ಮುಗಿಸಿ ಅವ್ರು ಮಲ್ಕೊಂಡ ಮೇಲೆ ಇವ್ರು ಮಾಡ್ತಿದ್ರು. ಪೂರ್ವಮುತ್ಥಾಯ, ಗುರುಗಳು ಹೇಳೋದಕ್ಕಿಂತ ಮೊದಲು ಹೇಳ್ತಿದ್ರು. ಎದ್ದು ಗುರುಜನ ಪರಿಚರ್ಯ, ಆ ಗುರುಗಳಿಗೆ ಸೇವಾ ಮಾಡ್ತಿದ್ರು. ಇಲ್ಲಿ ಗುರುಗಳು ಅಂದ್ರೆ ಮಧ್ವಾಚಾರ ಮಾತ್ರ ಅಲ್ಲ, ಮಧ್ವಾಚಾರರು ಮತ್ತು ಉಳಿದ ಸನ್ಯಾಸಿಗಳು ಅವರೆಲ್ಲರಿಗೂ ಹಾಗೆ ಪ್ರತ್ಯೇಕ ಸಿಬ್ಬಂದಿಯೇ ಇತ್ತು. ಬಹಳ ಕಷ್ಟಕರವಾದ ಸೇವೆಯನ್ನು ಮಾಡ್ತಿದ್ರು. ಅದು ಏನು ಸುಮ್ಮನೆ ಗೊಣಗಾಡ್ಕೊಂಡಲ್ಲ, ಬಹುಮತಿ ಬಹಳ ಗೌರವದಿಂದ ಮಾಡ್ತಾ ಇದ್ರು. ಅದು ಅರ್ಧರಾತ್ರಿಯ ತನಕ ಬಹಳ ಪ್ರಸನ್ನರಾಗಿ ಇಲ್ಲದೇ ಇದ್ರೆ, ಇಷ್ಟು ಕಷ್ಟಪಟ್ಟು ಸೇವೆ ಮಾಡದೆ ಹೋದ್ರೆ ಅವರಿಗೆ ಸದ್ಗತಿ ಆಗೋದು ಹೇಗೆ, ಸದ್ಗತಿಗೆ ಕಾರಣೀಭೂತವಾದ ತತ್ವಜ್ಞಾನ ಸಿಗೋದು ಹೇಗೆ? ಅದಕ್ಕೆ ಅವರು ಬಹಳ ಕಷ್ಟಪಟ್ಟು ಅದನ್ನು ನಡೆಸ್ತಾ ಇದ್ರು, ಯಾವುದೇ ಸಂಕಟವಿಲ್ಲದೆ. ಶ್ರವಣ ಮನನ ಹೇತೋ ಪ್ರಾಚ್ಚಿರಾಯಾಸ್ತ ನಿದ್ರಃ ಸಪದಿ ವಿಭಷಯಂತ್ಯ ನಿದ್ರಯಾ ಗ್ರಸ್ತಚೇತಾಃ ಸ್ವಯಮಪಿ ನಯತಿದ್ರಾ ಗಂಗವಸ್ತ್ರಾದ್ಯ ಪೂಜ್ಯೆ ಜಟಿತಿ ವಿಗತ ನಿತ್ರಃ ಕೋಪಿ ಶಿಷ್ಯೋನ್ಮವಶೇತ. ಇವತ್ತಿನ ಮಠದಲ್ಲಿ ಏನು ಗಡಿಬಿಡಿ ಎಲ್ಲ ಇರ್ತದಲ್ಲ, ಅಂತ ಗಡಿಬಿಡಿಯನ್ನು ಸ್ವಲ್ಪ ಇಲ್ಲಿ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ ಕವಿಗಳು. ಅದನ್ನೆಲ್ಲ ಸಮೀಪದಲ್ಲಿ ನೋಡಿರ್ಬೇಕು ಅವರು. ಕವಿಗಳು ತಾವು ಹೋಗಿ ಆ ಗುರುಗಳು ಯಾವ ಗುರುಗಳ ಸೇವೆಯನ್ನು ಮಾಡಿರ್ಲಿಕ್ಕಿಲ್ಲ. ಯಾಕಂದ್ರೆ ಅವರು ಮಠದ ಸಿಬ್ಬಂದಿ ಆಗಿರಲಿಲ್ಲ ಇನ್ನು, ನಾರಾಯಣ ಪಂಡಿತರು ಸ್ವಲ್ಪ ದೂರದವರೇ ಆಗಿದ್ರು. ಮಠದ ರೀತಿ ರಿವಾಜ್ ಎಲ್ಲ ಅವರಿಗೆ ಗೊತ್ತಿರೋ ಸಾಧ್ಯತೆ ಇಲ್ಲ. ಅದರಿಂದ ಏನಾಗಿತ್ತು ಅಂದ್ರೆ, ಆಚಾರ್ಯರು ಮತ್ತು ಅವರ ಸನ್ಯಾಸಿ ಶಿಷ್ಯರು ಅನೇಕ ಜನ ಇದ್ರಲ್ಲ, ಆ ಶಿಷ್ಯರ ಪೈಕಿ ಒಬ್ಬ ಯಾರ್ದೋ ಸನ್ಯಾಸಿಯ ಒಬ್ಬ ಶಿಷ್ಯ, ಅವನು ರಾತ್ರಿ ಬಹಳ ಹೊತ್ತು ಎದ್ದು ಕೂತ್ಬಿಟ್ಟಿದ್ದ. ಯಾಕೆಂದ್ರೆ ಶ್ರವಣ ಮಾಡಬೇಕು, ಇನ್ನಷ್ಟು ಕೇಳಬೇಕು ಸಹಾಧ್ಯಾಯಗಳಿಂದ, ಆಮೇಲೆ ಕೇಳಿದ್ದನ್ನು ಮರಣ ಮಾಡಬೇಕು ಅಂತ ಬಹಳ ಹೊತ್ತು ಚಿರಾಯ ಆಸ್ತನಿದ್ರಹ, ರಾತ್ರಿ ಹೊತ್ತು ನಿದ್ದೆಗೆಟ್ಟು ಕೂತಿದ್ದ. ಅದ್ರ ಪರಿಣಾಮ ಏನಾಗ್ಬಿಡ್ತಂದ್ರೆ ಬೆಳಗ್ಗೆ ಹೇಳಲಿಕ್ಕಾಗಲಿಲ್ಲ ಸರಿಯಾಗಿ. ಅವನು ಹೇಳಲಿಕ್ಕಾಗಲಿಲ್ಲ ಆದ್ರೆ ಗುರುಗಳು ಚಟಪಟೆ, ಗುರುಗಳು ಎಲ್ಲಿ ನಮ್ಮ ಶಿಷ್ಯ ಅಂತ ಅವರು ಗುರುಗಳಿಲ್ಲ. ಅವ್ರ ಗುರುಗಳು ತಾವು ಎದ್ದು ತಮ್ಮ ಕೆಲಸ ಎಲ್ಲ ಮುಗಿಸಿ ತಮ್ಮ ಪಾತ್ರೆ ಬಟ್ಟೆ ಬರೆ ತಾವು ತಗೊಂಡು ಸರೋವರಕ್ಕೆ ಹೋಗೇ ಬಿಟ್ರು.
ಯಾವ ಗುರುಗಳು ಯಾವ ಸನ್ಯಾಸಿಗಳು ಅಂತೇನಿಲ್ಲ ಇಲ್ಲಿ ಅಂತ ಒಬ್ಬ ಸನ್ಯಾಸಿಗಳು ಹೋಗ್ಬಿಟ್ರು. ಅದಾದ್ಮೇಲೆ ಈ ಕಡೆ ಈತ ವಿಗತ ನಿದ್ರೆ, ಈತ ನಿದ್ರೆ ಮುಗೀತು. ಒಂದು ಇಂಥ ಜವಾಬ್ದಾರಿ ಒತ್ತಡ ಇರ್ತದಲ್ಲ, ಒಂದು 5-10 ನಿಮಿಷ ತಡ ಆದ್ರೂ ಎಚ್ಚರ ಅಂತೂ ಆಯ್ತು ಅವನಿಗೆ. ಎಚ್ಚರಾಗಿ ನೋಡ್ತಾನೆ ಗುರುಗಳಿಲ್ಲ. ಗುರುಗಳು ಬಟ್ಟೆ ಬರೆ ತಮ್ಮ ಪಾತ್ರೆ ತಗೊಂಡು ಸರೋವರಕ್ಕೆ ಹೋಗಿ ಆಗಿತ್ತು. ಆಗ ಅವನಿಗೆ ಪಶ್ಚಾತ್ತಾಪ, ಎಂಥ ಕೆಲಸ ಮಾಡಿಬಿಟ್ಟೆ, ಗುರುಗಳ ಕೈಯಲ್ಲಿ ಅವರೇ ಹೊರುವಂತೆ ಮಾಡಿದ್ನಲ್ಲ ಅಂತ. ಆವಾಗ ಗುರುಗಳು ಏನಾದ್ರು ಬೈದು ಬಿಡ್ತಾರೋ ಅನ್ನುವಂತ ಅವನಿಗೆ ಭಯ. ನಿನ್ನ ಕೆಲಸ, ನಿನ್ನ ಡ್ಯೂಟಿ ಯಾಕೆ ಮಾಡಲಿಲ್ಲ, ಯಾಕೆ ನಿದ್ರೆಗೆ ಬಿದ್ದು ಬಿಟ್ಟಿ ಅಂತ ಗುರುಗಳು ಬೈತಾರೇನೋ ಅಂತ ಮೈಕೈ ಸಂಕೋಚ ಮಾಡಿಕೊಂಡು ಕೈ ಮುಗಿದು ನಿಂತು ಬಿಟ್ಟಿದ್ದ. ಎಲ್ಲಿಯ ಸರೋವರದಲ್ಲಿ. ಗುರುಷು ಜಲಸಕಾಶ ಸ್ಥೇಷು, ಗುರುಗಳು ನೀರಿನ ಹತ್ರ ಇದ್ರು. ಅಲ್ಲಿ ಹೋಗಿ ಬರೇ ಸ್ನಾನ ಮಾಡಿ ಬಂದ್ಬಿಡೋದಿಲ್ಲ, ಕೆಲವರು ಆ ನೀರಿನಲ್ಲೇ ನಿಂತು ಸ್ವಲ್ಪ ಏನಾದ್ರು ಅನ್ಯಕ್ಕೆ ಇತ್ಯಾದಿ ಮಾಡಿ ಮೇಲೆ ಬರ್ತಿರ್ತಾರೆ. ಅಂತೂ ಗುರುಗಳು ಇನ್ನೂ ಅಲ್ಲೇ ಇದ್ರು. ಇವನು ಆ ಮೆಟ್ಲ ಮೇಲೆ ನಿಂತಿದ್ದ, ಹಿಂಗ್ ಕೈ ಮುಕ್ಕೊಂಡು. ಚಿರಮ ಅನವತರಂತಹ, ನೀರಿಗೆ ಇಳಿಲಿಲ್ಲ, ತೀರಾ ಅಲ್ಲಿ ಅವ್ರ ಹತ್ರ ಹೋಗಿಬಿಟ್ರೆ ಮೈಲಿ ಆಗಿಬಿಡ್ತದೆ ಅಂತ ಹೀಗೇನೋ ಒಂದು ಕಾರಣದಿಂದ ಒಳಗೆ ಹೋಗ್ಲಿಲ್ಲ. ಶಾವಕಾಹ ಮುಕ್ತ ಮಾರ್ಗಾಹ, ಗುರುಗಳ ಮೇಲೆ ಬಂದ್ರೆ ಅವ್ರಿಗೆ ಹೋಗ್ಲಿಕ್ಕೆ ದಾರಿ ಬೇಕು, ಅವ್ರ ದಾರಿಗಡ್ಡನೂ ನಿಲ್ಬಾರ್ದು. ಆದ್ರೆ ಅವ್ರು ಏನಂತಾರೋ ಅಂತ ಅವ್ರು ಎಲ್ಲಿಗೆ ಅಟೆಂಡಾರೋ ಆಗ್ಬೇಕಲ್ಲ ಅಂತ ನಿಂತಿದ್ದ. ತೂಷ್ಣಿ ಮತಿಷ್ಠನ್, ಒಬ್ಬ ಶಿಷ್ಯ ಹಾಗೆ ಸುಮ್ಮನೆ ನಿಂತು ಬಿಟ್ಟ. ಆದ್ರೆ ಗುರುಗಳು ಮಾತ್ರ ಏನೂ ಅನ್ಲಿಲ್ಲ, ತಮಾಷೆ ತಾವು ಹಾಗೆ ಎದ್ದು ಬಿಟ್ಟದ್ದು. ಇದು ನೋಡ್ರಿ ಎಷ್ಟು ಒಂದು ವಿಶಿಷ್ಟವಾದ ಸಂಪ್ರದಾಯ ಅಂದ್ರೆ, ಬೆಳಗಿನ ಹೊತ್ತು ಸ್ನಾನ ಮಾಡ್ಬೇಕೆಲ್ಲರೂ, ಸೂರ್ಯೋದಯಕ್ಕಿಂತ ಮುಂಚೆ ಎಲ್ಲರೂ ಮಾಡಬೇಕು. ಗೃಹಸ್ಥರು, ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಎಲ್ಲರೂ ಮಾಡಲೇಬೇಕು. ಸನ್ಯಾಸಿಗಳಂತೂ ಮಾಡಲೇಬೇಕು. ಅದು ಇತ್ತೀಚೆಗೆ ಏನಾಗಿದೆ, ಆ ಅವಗಾಹನ ಸ್ನಾನ ಮಾಡುವಂಥ ಅನುಕೂಲ ಎಲ್ಲರಿಗೂ ಇಲ್ಲ. ಸನ್ಯಾಸಿಗಳು ಈಗ ಪಟ್ಟಣದಲ್ಲಿ ಹೆಚ್ಚಾಗಿರ್ತಾರೆ, 108 ಸಮಸ್ಯೆಗಳು, ಬಾವಿಗಳೇ ಇಲ್ಲ, ಇದ್ದ ಬಾವಿಗಳಲ್ಲಿ ನೀರಿಲ್ಲ, ಅಂಥವೆಲ್ಲ ಸಮಸ್ಯೆ. ಕೆಲವರು ಅದನ್ನ ಕಡ್ಡಾಯವಾಗಿ ಇಟ್ಕೊಂಡು ಬಂದಿಕ್ಕೆ ಆಗಿಲ್ಲ ಎಷ್ಟೋ ಜನರಿಗೆ, ಅವಗಾಹನ ಸ್ನಾನ ಅಂತೇಳಿ. ಒಬ್ಬ ಯಾರೋ ಬಾವಿಯಲ್ಲಿ ಸ್ನಾನ ಮಾಡಿ ಆತ ಸ್ವಾಮಿಗಳಿಗೆ ಸೇದೆ ಹಾಕುವಂಥ ಪದ್ಧತಿನೂ ಉಳಿದಿದೆ. ಕೆಲವು ಸ್ವಾಮಿಗಳು ಬರೀ ಬೋರ್ ನೀರಿಗೆ ಸೀಮಿತರಾಗಿದ್ದಾರೆ. ಇವೆಲ್ಲ ನಡೆದಿದೆ. ಆದರೂ ವಿದ್ಯಾಮಾನ್ಯ ತೀರ್ಥರು ತಾವಿರೋ ತನಕ, ಬದುಕಿರೋ ತನಕ ಎಲ್ಲ ದಿವಸಕ್ಕೆ ಒಂದು ಸರಿ ಆದರೂ ಅವಗಾಹನ ಸ್ನಾನ ಮಾಡಬೇಕು ಅಂತ ಇಟ್ಕೊಂಡಿದ್ರು. ಅವರು ಉಡುಪಿಯಲ್ಲಿರಲಿ ಅಥವಾ ಪಲಿಮಾರ್ನಲ್ಲಿರಲಿ, ಬೆಂಗಳೂರಿನಲ್ಲಿರಲಿ, ವಿದ್ಯಾಪೀಠದ ಸಮೀಪ ಒಂದು ಬಾವಿ ಇತ್ತು, ಅದು ಇಳಿ ಬಾವಿ, ಅಲ್ಲಿ ಹೋಗ್ತಿದ್ರು ಅವರು. ವಿದ್ಯಾಪೀಠದಲ್ಲಿ ಒಂದು ಬಾವಿ ಇತ್ತು, ಅದರ ಸೇರೋ ಬಾವಿ. ಬೆಳಿಗ್ಗೆ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಏನಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆ ಇಳಿಯೋ ಬಾವಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಒಂದು ಸಿಬ್ಬಂದಿಯನ್ನು ಕರ್ಕೊಂಡು ಅನ್ನಕಾಯೆಲ್ಲ ಮುಗಿಸಿ ಬರ್ತಿದ್ರು. ಮತ್ತು ಮಧ್ಯಾಹ್ನದ ಪೂಜೆಗೆ ಇಲ್ಲೇ ಬಾವಿ ನೀರೇ ಸ್ನಾನ ಮಾಡ್ತಿದ್ರು. ಇದು ವಿದ್ಯಾಮಾನ್ಯ ತೀರ್ಥರು ಇಟ್ಕೊಂಡಿದ್ರು. ಅದ್ರ ಮುಂದೆ ಅವ್ರಿಗೆ ವಯಸ್ಸಾದ ಕಷ್ಟ ಏನಾಗಿಬಿಟ್ಟಿತ್ತಂದ್ರೆ, ಅಷ್ಟು ದೂರ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಬಾವಿಯ ಪಕ್ಕದಲ್ಲಿ ಒಂದು ಟ್ಯಾಂಕ್ ತೋಡಿದ್ರು. ಆ ಟ್ಯಾಂಕಿಗೆ ಬಾವಿಯ ನೀರನ್ನು ಪಂಪ್ ಮಾಡ್ತಿದ್ರು. ಇವರು ಅದರಲ್ಲಿ ಮುಳುಗಿ ಬರ್ತಿದ್ರು. ಆ ಟ್ಯಾಂಕ್ನಲ್ಲಿ ಒಂದು ಸಣ್ಣ ಟ್ಯಾಂಕ್, ಇಲ್ಲಿಗೆ ಇಂಥ ಒಂದು ಮಟ್ಟಿನ ಇಷ್ಟೇ ಅವರು ಇಟ್ಕೊಂಡು ಬಂದಿದ್ರು. ಉತ್ತರಾದಿ ಮಟ್ಟದಲ್ಲಿ ಈಗಲೂ ಅವರು ಬೋರಿನ ನೀರು ಯಾವುದು ಬಳಕೆ ಮಾಡೋದ್ರಲ್ಲಿ ನಿಮ್ಗೆ ಗೊತ್ತಿದೆ. ಒಬ್ಬ ಶಿಷ್ಯ ಬಾವಿ ನೀರನ್ನು ಸ್ನಾನ ಮಾಡಬೇಕು. ಅದು ಅವಗಾಹನೇ ಆಗ್ಬೇಕಂತಿಲ್ಲ, ಕೊನೆ ಪಕ್ಷ ಸೇದೋ ಬಾವಿಯಲ್ಲಾದರೂ ಸ್ನಾನ ಮಾಡಿ ಬಂದಿರಬೇಕು ಶಿಷ್ಯ. ಆತ ಉಳಿದ 2-3 ಜನರಿಗೆ ಸಿಬ್ಬಂದಿಗೆ ಸ್ನಾನಕ್ಕೆ ಹಾಕಬೇಕು. ಅವನು ಮತ್ತೊಂದು ಬಿಸಿ ನೀರು ಕಾಯಿಸಿ ಸ್ವಾಮಿಗಳಿಗೆ ಹಾಕಬೇಕು. ಆ ಒಂದು ನಿಷ್ಠೆ ಇವತ್ತು ಉತ್ತರಾದಿ ಮಠದಲ್ಲಿ ಉಳಿದಿದೆ. ಸಾಧ್ಯವಾದಷ್ಟು ಎಲ್ಲರೂ ಉಳಿಸ್ಕೋಬೇಕು. ಅವಗಾಹನ ಸ್ಥಾನಕ್ಕಂಥದ್ದೊಂದು ಪ್ರಾಶಸ್ತ್ಯ ಕೊಡಬೇಕು. ಈ ತೀರ್ಥಹಳ್ಳಿ ಹತ್ರ ಬಾಳಗಾರ ಕ್ಷೇತ್ರ ಅಂತಿದೆಯಲ್ಲ, ಅಲ್ಲಿ ರಘುಭೂಷಣ್ ತೀರ್ಥರು ಅಂತಿದ್ದಾರೆ. ಆ ಮಠದ ಹಿಂಭಾಗದಲ್ಲೇ ತುಂಗಾ ನದಿ ಇದೆ. ಅವರು ಸೂರ್ಯೋದಯಕ್ಕಿಂತ ಮೊದಲು ಆ ಕ್ಷೇತ್ರದಲ್ಲಿದ್ದಾಗ, ತಮ್ಮ ಮಠದಲ್ಲಿದ್ದಾಗ, ಕ್ಷೇತ್ರದಲ್ಲಿದ್ದಾಗ ನಿತ್ಯ ಅದನ್ನ ಮಾಡ್ತಾರೆ. ಅವರು ಸಂಚಾರ ಕಡಿಮೆ, ಎಲ್ಲರೂ ಹೋದ್ರೆ ಅವ್ರಿಗೂ ವ್ಯತ್ಯಯ ಆಗ್ತದೆ. ಅದು ಅಲ್ಲಿದ್ದಾಗಂತೂ ಅಷ್ಟು ಮಾಡ್ತಾರೆ ಅವರು ಪ್ರತಿನಿತ್ಯ. ಮುಂದೇನಾಯ್ತು, ಎಲ್ಲ ಸನ್ಯಾಸಿಗಳ ಸ್ಥಾನವೂ ಆಯಿತು, ಆಚಾರ್ಯ ಸ್ಥಾನವೂ ಆಗಿತ್ತು, ಎಲ್ಲ ಸನ್ಯಾಸಿಗಳ ಸ್ಥಾನವೂ ಆಗಿತ್ತು. ಉಳಿದ ಶಿಷ್ಯರು ಕೆಲವರು ಅವ್ರದ್ದೆಲ್ಲ ಸ್ಥಾನವೂ ಆಗಿತ್ತು. ಒಂದು ಕಡೆ ಪ್ರಾಯ ಒಂದು ವೇದಿಕೆ ಮೇಲೆ ಆಚಾರ್ಯರ ಪೀಠ ಇತ್ತು. ಒಂದೇ ಜಾಗದಲ್ಲಿದ್ದರೆ ನಿಮಗಿದು ಗೊತ್ತು, ಎಲ್ಲ ಮಠದಲ್ಲೂ, ಪೇಜಾವರ ಮಠ, ಉಡುಪಿಯ ಮಠಗಳು, ಘಟ್ಟದ ಮೇಲಿನ ಮಠಗಳು, ಎಲ್ಲ ಮಠದಲ್ಲೂ ಒಂದೇ ಜಾಗದಲ್ಲಿ ಕೆಲವು ದಿವಸ ಇರೋದು ಅಂತಾಗಿದ್ರೆ ಆ ಪೀಠವನ್ನು ಅಲ್ಲೇ ಇಟ್ಬಿಟ್ಟಿರ್ತಾರೆ. ಪೀಠ ದೇವರುಗಳನ್ನೆಲ್ಲ ಅಲ್ಲೇ ಇಟ್ಟಿರ್ತಾರೆ. ಒಂದು ವೇದಿಕೆಯ ಮೇಲೆ ಆಚಾರ್ಯರು ಒಂದು ಭಾಗದಲ್ಲಿ ಆನ್ನಿಕ ಮಾಡ್ಲಿಕ್ಕೆ ಕೂತಿದ್ರು. ಅವರ ಪಕ್ಕದಲ್ಲಿ ಆ ಪೀಠ ಇತ್ತು. ಪೀಠದ ಪಕ್ಕದಲ್ಲಿ ದೀಪ ಇತ್ತು. ಇನ್ನೂ ಸೂರ್ಯೋದಯ ಆಗಿರಲಿಲ್ಲ, ಆದ್ರಿಂದ ದೀಪಗಳನ್ನು ಹಚ್ಚಬೇಕು.
ಮತ್ತೆ ಸೂರ್ಯೋದಯ ಆಗಿದ್ರು ಹಗಲಿನಲ್ಲೂ ಕೂಡ ದೇವರ ಪೀಠದ ಪಕ್ಕದಲ್ಲಿ ದೀಪ ಇದ್ದೇ ಇರ್ತದೆ, ಅದು ನಿಮ್ಗೆ ಗೊತ್ತಿದೆ. ಇದು ಇಂಥ ಒಂದು ಸನ್ನಿವೇಶದಲ್ಲಿ ಒಬ್ಬ ಶಿಷ್ಯ, ಆಚಾರ್ಯರ ಒಬ್ಬ ಶಿಷ್ಯ, ಸನ್ಯಾಸಿ ಶಿಷ್ಯ, ಅವರು ಅಲ್ಲಿ ಬಂದು ನಿರ್ಮಾಲ್ಯ ಪೂಜೆ ಮಾಡಿದರು. ತಮ್ಮ ಬೆಳಗಿನ ಸಂಧ್ಯಾವಂದನ ಇತ್ಯಾದಿಗಳನ್ನು ಮುಗಿಸಿ ನಿರ್ಮಾಲ್ಯ ಪೂಜೆ ಮಾಡಿದರು ಅವರು. ಅದನ್ನ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಯತಿರತಿ ಯತಚೇತಾಹ ಚಕ್ರಿನೋರ್ಚಾನಿಕಾಯಾತ್. ಅತಿ ಯತಚೇತಾಹ, ಶುದ್ಧವಾದ ಏಕಾಗ್ರತೆ, ಮನಸ್ಸು ಮತ್ತು ದೇಹಗಳ ಮಡಿ ಪಾವಿತ್ರ್ಯ, ಅವುಗಳನ್ನು ಪಾಲನೆ ಮಾಡಿಕೊಂಡು ಒಬ್ಬ ಯತಿ, ಯಾರೋ ಒಬ್ಬರು, ದರವರ ಪರಿಪೂರ್ಣೈ ವಾರ್ಭಿರ್ ಅಧ್ಯಾಜಿತತ್ವ, ಆ ಶಾಲಗ್ರಾಮಗಳ ಮೇಲಿನ ತುಳಸಿ ಇತ್ಯಾದಿಗಳನ್ನು ತೆಗೆದು ಅದಕ್ಕೆ ನಿರ್ಮಾಲ್ಯವನ್ನು ವಿಸರ್ಜನೆ ಮಾಡಿದರು. ದರ ಅಂದ್ರೆ ಶಂಖದಲ್ಲಿ ನೀರು ತುಂಬಿ ಆ ಶಾಲಗ್ರಾಮಾದಿಗಳಿಗೆ, ಈ ಇದು ಇದೆಲ್ಲ ಶಾಲಗ್ರಾಮ ಶಿಲಾಯಾಂತು ನಿತ್ಯಂ ಸನ್ನಿಹಿತ ಕಲಿ ಅಂತ ಅದನ್ನು ಮೊದಲು ಹೇಳಿ ಅದು ನೀರು ತೆಗೆದು, ಅದಾದ್ಮೇಲೆ ಈ ಅಹಂ ರುದ್ರೇಭಿ ಅನ್ನುವಂಥ ಮಂತ್ರದಿಂದ ನಿರ್ಮಾಲ್ಯ ಅಭಿಷೇಕ ಮಾಡಿದರು. ಈ ಇತ್ತೀಚೆಗೆ ಕೆಲವು ವಿದ್ವಾಂಸರ ಜೊತೆಯಲ್ಲಿ ಚರ್ಚೆ ಮಾಡಿದಾಗ, ಕೆಲವು ಪುಸ್ತಕಗಳನ್ನು ನೋಡಿದಾಗ, ನಿರ್ಮಾಲ್ಯದ ಅಭಿಷೇಕವನ್ನ ಯಾವ ಸೂಕ್ತದಿಂದ ಮಾಡಬೇಕು ಅಂತ ಕೆಲವು ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯ ಇದ್ದಂತೆ ಕಾಣಿಸ್ತದೆ. ಈಗ ನಾನು ಮತ್ತು ನನ್ನಂತ ಎಷ್ಟೋ ಜನರು ಕೂಡ ಅಂಬರಣಿ ಸೂಕ್ತದಿಂದ ದೇವರಿಗೆ ಅಭಿಷೇಕ ಮಾಡ್ತೀವಿ, ಅದನ್ನ ನಿರ್ಮಾಲ್ಯ ಅಭಿಷೇಕ ಅಂತ ಕರಿತೇವೆ. ಕೆಲವರು ಶ್ರೀ ಸೂಕ್ತದಿಂದ ಮಾಡ್ತಾರೆ ಮತ್ತು ಏನೋ ಬೇರೆ ಬೇರೆ ಸೂಕ್ತದಿಂದ ಮಾಡ್ತಾರೆ. ಕೆಲವರು ಪುರುಷ ಸೂಕ್ತದಿಂದಲೂ ಮಾಡ್ತಾರೆ ಅಂತ ಕಾಣಿಸ್ತದೆ. ಈ ಅಂಬರಣಿ ಸೂಕ್ತವನ್ನು ಯಾಕೆ ಬಳಕೆ ಮಾಡ್ಕೋತಾರೆ ಅಂದ್ರೆ, ಆ ದೇವರ ಮೇಲಿನ ಹಿಂದಿನ ತುಳಸಿ ಹೂವೆಲ್ಲ ಇರ್ತದಲ್ಲ, ಅದನ್ನು ತೆಗಿಲಿಕ್ಕೆ ಅಂಬರಣಿ ಸೂಕ್ತ, ಮತ್ತೆ ನಿರ್ಮಾಲ್ಯ ವಿಸರ್ಜನೆ ಮಾಡಲಿಕ್ಕೆ ಬೇರೆ ಬೇರೆ ಸೂಕ್ತವನ್ನು ಬಳಕೆ ಮಾಡ್ಕೋತಾರೆ ಕೆಲವರು. ಅದು ಇನ್ನೂ ಯಾರ್ಯಾರು ಜ್ಞಾನಿಗಳಾದವ್ರನ್ನ ಕೇಳಿ ತೀರ್ಮಾನ ಮಾಡಬೇಕು, ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಬೇರೆ ಬೇರೆ ಪೂಜೆ ಪುಸ್ತಕಗಳು, ಅದರ ವ್ಯಾಖ್ಯಾನಗಳು ಅಂತೆಲ್ಲ ನೋಡಿದಾಗ ಈಗ ಒಂದು ವ್ಯತ್ಯಾಸ ನನಗೆ ಕಾಣಿಸ್ತು. ಇರಲಿ, ನಾವು ಈಗೇನು ನಡ್ಸ್ಕೊಂಡು ಬಂದಿದ್ದೋ ಆ ಥರ ಮಾಡಿದರೆ ಆಯಿತು. ಶಂಖದಲ್ಲಿ ನೀರು ತುಂಬಿ ಅದಕ್ಕೆಲ್ಲ ಹಾಕಿ ಕುಸುಮ ಸಮಿತಿ ಅಗ್ರ್ಯಾಂ ಆದರಾದ ಉಜ್ಜಹಾರ, ಅದರ ಮೇಲೆ ಹೂವು, ಇಲ್ಲಿ ಹೂವು ಅಂತ ಅಷ್ಟೇ ಇದೆ, ಹೂವು ತುಳಸಿ ಏನಿತ್ತಲ್ಲ ಅದನ್ನೆಲ್ಲ ತೆಗೆದ್ರು ಅವರು, ವಿಸರ್ಜನೆ ಮಾಡಿದರು ನಿರ್ಮಾಲ್ಯವನ್ನು. ಸೂರ್ಯೋದಯದ ಬಳಿಕ ಯಾವುದೇ ದೇವಾಲಯದಲ್ಲಿ ಅಥವಾ ದೇವರ ಪೀಠದಲ್ಲಿ ಹೂವು ತುಳಸಿ ಇತ್ಯಾದಿ ಹಿಂದಿನ ದಿವಸದ ಹೂವು ತುಳಸಿ ದೇವರ ಎದೆ ಮೇಲಿದ್ರೆ ಅದು ಆತನಿಗೆ ಶಲ್ಯ, ಪರಮಾತ್ಮನಿಗೆ ಅದೊಂದು ಮುಳ್ಳಿದ್ದಂತೆ. ಅದಕ್ಕಾಗಿ ನಿರ್ಮಾಲ್ಯ ವಿಸರ್ಜನೆಯನ್ನ ಬೆಳಗಿನ ಹೊತ್ತೇ ಮಾಡಿ ಮುಗಿಸಿಬಿಡಬೇಕು, ಇದು ಪದ್ಧತಿ. ಅದು ಗೃಹಸ್ಥರಿಗೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ, ಸನ್ಯಾಸಿಗಳಿಗೂ ಕೂಡ ಇತ್ತೀಚೆಗೆ ಸಾಧ್ಯ ಆಗ್ತಿಲ್ಲ, ಅಂತೂ ಹಾಗೊಂದು ಪದ್ಧತಿ ಇದೆ. ಇಲ್ಲೊಂದು ಸ್ವಾರಸ್ಯ ನಡೀತಾ, ನಿರ್ಮಾಲ್ಯ ವಿಸರ್ಜನೆ ನಡೆದಾಗ ಅಲ್ಲೊಂದು ಸ್ವಾರಸ್ಯ. ಮೇಲಿದ್ದ ನಿರ್ಮಾಲ್ಯವನ್ನ, ಹೂವನ್ನ ತೆಗೆದು ಕೆಳಗೆ ಹಾಕಿದ್ರಲ್ಲ, ಒಂದು ಬುಟ್ಟಿ ಅಥವಾ ಒಂದು ತಟ್ಟೆ, ಬೆಳ್ಳಿಯ ತಟ್ಟೆ ಅದಕ್ಕೊಂದು ಹಾಕಿದ್ರಲ್ಲ, ಹಾಕಿದಾಗ ಆ ನಿರ್ಮಾಲ್ಯ ಸೂನೆ, ನಿರ್ಮಾಲ್ಯದ ಹೂವಿನಲ್ಲಿ ತುಪ್ಪ ಕಾಣಿಸ್ತಂತ ಒಬ್ರಿಗೆ. ನಿರ್ಮಾಲ್ಯದ ಹೂವಿನಲ್ಲಿ ತುಪ್ಪ ಯಾಕೆ ಬಂತು ಅಂತ ಅವ್ರಿಗೆ ಆಶ್ಚರ್ಯ. ಎಡಬಲ ಸೇವಕರು ಅಥವಾ ಹೊಸಬರು, ಮಠಕ್ಕೆ ಬಂದವರು ಹೊಸಬರು, ಅವ್ರಿಗೆ ಆಶ್ಚರ್ಯ. ಅಲ್ಲ, ತುಪ್ಪದಿಂದ ಪಂಚಾಮೃತ ಅಭಿಷೇಕ ಮಾಡ್ತಿರ್ತಾರೆ. ಶಾಲಗ್ರಾಮ, ಸುದರ್ಶನ ಇತ್ಯಾದಿಗಳಿಗೆ, ಪ್ರತಿಮೆಗಳಿಗೆ ಹಾಲು, ಮೊಸರು, ತುಪ್ಪ ಇತ್ಯಾದಿಗಳ ಮೂಲಕ ಪಂಚಾಮೃತ ಅಭಿಷೇಕ ಮಾಡಿರ್ತಾರೆ. ಅದು ಮಾಡಿದ್ರೂ ಕೂಡ ಈಗಿರೋ ಸಾಧ್ಯತೆ ಇಲ್ಲ, ಯಾಕಂದ್ರೆ ನಿನ್ನೆ ಮಾಡಿದ್ದು, ಅದು ಈಗಿರೋ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅದನ್ನು ತೊಳೆದು ಸ್ವಚ್ಛ ಮಾಡಿರ್ತಾರೆ. ಈಗ ತುಪ್ಪ ಎಲ್ಲಿಂದ ಬಂತು ಅಂತ ಅವ್ರಿಗೆ ಆಶ್ಚರ್ಯ. ಆಗ ಅವರು ಸುತ್ತಮುತ್ತಲವ್ರನ್ನ ಕೇಳಿದ್ರು, ಸ್ವಲ್ಪ ಹಿರಿಯ ಸನ್ಯಾಸಿಗಳು, ಹಿರಿಯ ಮಠದ ಸಿಬ್ಬಂದಿ ಅವ್ರನ್ನ, ಅಲ್ಲ ತುಪ್ಪ ಎಲ್ಲಿಂದ ಬಂತು, ಇದೇನು ಆಶ್ಚರ್ಯ ಅಂತ. ಅವ್ರು ಹೇಳಿದ್ರು, ಘೃತಂ ಇದಮಿತಿ ಸದ್ಯೋ ಭ್ರಾಂತಿ ಮಂತೋಪಶಿಷ್ಯಾ. ಅದು ತುಪ್ಪ ಅಂತ ಭ್ರಾಂತಿ ನಿಮಗೆ ಬಂದದ್ದು, ತುಪ್ಪ ಅಲ್ಲ ಅದು, ಇನ್ನೇನು ಅಂದ್ರೆ ಅಮೃತ. ಅಲ್ಲಿದ್ದದ್ದು ದೇವಲೋಕದ ಅಮೃತ. ಆಚಾರ್ಯರು ಏರಿಸಿದ ಹೂವು ಅದು, ಆಚಾರ್ಯರು ಏರಿಸಿದ ಹೂವಿನಲ್ಲಿ ದೇವತೆಗಳು ಸುರಿಸಿದ ಅಮೃತ ಅದು ಅಂತ ಹೇಳಿದ್ರು. ಅಮೃತ ಅಂತ ಬೇರೆ ಯಾರು ಹೇಳಿದ್ರೆ ಯಾರಿಗೂ ನಂಬಿಕೆ ಬರ್ತಿರ್ಲಿಲ್ಲ. ಅದು ಆಚಾರ್ಯರು ಪೂಜೆ ಮಾಡಿದ ಪ್ರತಿಮೆಗಳು, ಆಚಾರ್ಯರು ಅರ್ಪಿಸಿದ ಹೂಗಳು, ತುಳಸಿಗಳಾದ್ರಿಂದ, ಮತ್ತು ಹೇಳಿದವರು ಅಷ್ಟೇ ಹಿರಿಯರಾದವರು, ಆದ್ರಿಂದ ಅದನ್ನ ಉಳಿದವರು ನಂಬಿದರು. ಶ್ರುತದು ಅಧಿಕ ವಾಕ್ಯೈಹಿ, ದೊಡ್ಡವರ ಮಾತಿನ ಮೇಲೆ ನಂಬಿದರು. ವಿಭ್ರಮಾಹ, ಭ್ರಮೆ ಕಳ್ಕೊಂಡ್ರು. ಅನುದಿನ ಅಮೃತಾನ್ನೈಹಿ ತಸ್ಯ ಸೇವ್ಯಸ್ಯ ಶಕ್ತ್ಯ. ಇದು ಯಾಕೆ ಹೀಗೆ ಅಂತಂದ್ರೆ, ದೇವತೆಗಳು ಅಲ್ಲಿ ಬಂದು, ಆಚಾರ್ಯರು ಪೂಜೆ ಮಾಡುವ ಜಾಗಕ್ಕೆ ಬಂದು, ಆಚಾರ್ಯರ ಮತ್ತು ಆಚಾರ್ಯರು ಪೂಜೆ ಮಾಡುವ ವಿಗ್ರಹಗಳ
ವಿಗ್ರಹದ ಅಂತರ್ಯಾಮಿಯಾದ ಭಗವಂತನ ಸೇವೆಯನ್ನು ಅಮೃತಾನ್ನದ ಮೂಲಕ ಮಾಡ್ತಾರೆ. ಸ್ವರ್ಗಲೋಕದ ಅಮೃತವನ್ನು ಅಲ್ಲಿ ತಂದು ಅವರು ಈ ಪ್ರತಿಮೆಗಳ ಮೇಲೆ, ಆ ಹೂವುಗಳ ಮೇಲೆ ಸುರಿಸಿರ್ತಾರೆ. ಅದು ಕಾಣಿಸುತ್ತಲ್ಲಿ. ಅದು ಮುಂದೆ ಏನಾಯ್ತು ಅಂತ ಇಲ್ಲಿ ವಿವರಣೆ ಇಲ್ಲ. ಆ ಅಮೃತ ನನಗೆ ಬೇಕು ಅಂತ ಯಾರು ತಗೊಂಡು ಹೋದ್ರು, ಅದರಲ್ಲಿ ಏನು ವಿವರಣೆ ಇಲ್ಲ. ಪ್ರಾಯ ಅದನ್ನು ವಿಸರ್ಜನೆ ಮಾಡಿಬಿಡ್ರಿ, ಅದು ಮತ್ತೆ ಲೋಕಕ್ಕೆ ಉಚಿತವಾದ್ದಲ್ಲ, ದೇವಲೋಕಕ್ಕೆ ಮಾತ್ರ ಬೇಕಾದದ್ದು. ಸುಮ್ಮನೆ ಅದನ್ನು ನೋಡಿ ಸಂತೋಷ ಪಡ್ರಿ ಅಂತ ಯಾರು ಹೇಳಿದ್ರೋ ಏನೋ, ಅದು ಇಲ್ಲಿ ಬರಲಿಲ್ಲ. ಅದು ಅಮೃತ ಇತ್ತು ಅಂತ ಅಷ್ಟು ಮಾತ್ರ ಇಲ್ಲಿ ವರ್ಣನೆ ನಾವು ನೋಡ್ತೇವೆ. ಈಗ ನೋಡ್ರಿ, ಈ ಅಮೃತ ಈ ನಿರ್ಮಾಲ್ಯ ವಿಸರ್ಜನೆ ಆದ ಬಳಿಕ ಸೂರ್ಯೋದಯ ಆಯಿತು. ಅಗಮದ ಉಚಿತ ಮಂತ್ರೈ ಸ್ತೂದಯಾನಾಂ ತ್ರಯಾಣಾಂ ಕೃತಿಭಿರನುಮತಾತ್ಮ ತತ್ರ ಪಂಚಾಂಗ ವಿದ್ಭಿ ಉದಯ ಮಹಿಮರೋಚಿಸ್ ಚಕ್ರವರ್ತಿ ತ್ರಿಶಕ್ತಿ ದತದತಿ ಬೃಹದಂತಹ ಷಡ್ಗುಣಂ ಸ್ವಾತ್ಮತೇಜ. ಸೂರ್ಯ ಅಲ್ಲಿ ಉದಯಿಸಿದ, ಒಬ್ಬ ದೊಡ್ಡ ಚಕ್ರವರ್ತಿ ಉದಯಿಸುವಂತೆ ಆಯ್ತದು. ಅಹಿಮರೋಚಿಸ್ ಚಕ್ರವರ್ತಿ. ಹಿಮ ಅಂದ್ರೆ ತಂಪು, ತಂಪಾದ ಕಿರಣವುಳ್ಳವನು ಯಾರು? ಚಂದ್ರ. ಚಂದ್ರ ಅಲ್ಲ, ಉಷ್ಣವಾದ ಕಿರಣವುಳ್ಳಂಥ ಸೂರ್ಯ, ಅವನೇ ಒಬ್ಬ ಚಕ್ರವರ್ತಿ. ಆತ ಇಲ್ಲಿ ಉದಯಿಸಿದ ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ಅದು ಆ ವರ್ಣನೆ ಆ ರಾಜನಿಗೆ ಮತ್ತು ಸೂರ್ಯನಿಗೆ ಇಬ್ಬರಿಗೂ ಅನ್ವಯವಾಗುವಂಥ ವರ್ಣನೆಗಳು ಬಹಳ ಚೆನ್ನಾಗಿದೆ. ಸೂರ್ಯನು ಉದಯವಾಗಲಿಕ್ಕೆ ಉಚಿತವಾದಂಥ ಮಂತ್ರ ಬೇಕು. ಅದ್ಯಾವ ಮಂತ್ರ ಅಂತಂದ್ರೆ ಗಾಯತ್ರಿ ಮಂತ್ರ. ಈ ಮಂತ್ರಗಳು ಬೇಕು. ನಾವೆಲ್ಲರೂ ಗಾಯತ್ರಿ ಜಪ ಮಾಡಿ ಗಾಯತ್ರಿಯ ಅರ್ಘ್ಯವನ್ನು ಕೊಟ್ಟು ಸೂರ್ಯನ ಉದಯಕ್ಕೆ ಕಾರಣೀಭೂತರಾಗ್ತೇವೆ. ಅದನ್ನು ನಾವು ಕೊಡದಿದ್ರೆ ಆಗೋದಿಲ್ಲ ಅಂತಲ್ಲ, ಆದರೂ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ. ವಾಲಕಿಲ್ಯ ಮೊದಲಾದ ಋಷಿಗಳು ಅದನ್ನು ಮಾಡೇ ಮಾಡ್ತಿರ್ತಾರೆ. ಕೆಲವು ಮಂದೇಹ ಅನ್ನುವಂಥ ರಾಕ್ಷಸರು ಅವನ ಉದಯಕ್ಕೆ ಅಡಚಣೆ ಮಾಡ್ತಿರ್ತಾರೆ. ಆ ಅಡಚಣೆಯನ್ನು ಪರಿಹಾರ ಮಾಡಲಿಕ್ಕಾಗಿ ವಾಲಕಿಲ್ಯ ಇರುವಂಥ ಋಷಿಗಳಿದ್ದಾರೆ, ನಾವು ಕೂಡ ಮಾಡಬೇಕು ಅನ್ನೋದು ಅದ್ರ ಹಿಂದಿನ ಒಂದು ತತ್ವ. ಆದ್ರಿಂದ ಸೂರ್ಯ ಉದಯ ಆಗುವುದು ಗಾಯತ್ರಿ ಮಂತ್ರದ ಶಕ್ತಿಯಿಂದ. ಎಲ್ಲರಿಗೂ ಈಗ ವಾಲಕಿಲ್ಯ ಋಷಿಗಳು ಅಂತೂ ನಾವು ತಿಳ್ಕೋಬಹುದು. ವಾಲಕಿಲ್ಯ ಋಷಿಗಳು ಮತ್ತು ಉಳಿದೆಲ್ಲ ಋಷಿಗಳು, ಕೆಲವು ಜ್ಞಾನಿಗಳು, ಇವರೆಲ್ಲ ಸೂರ್ಯನಿಗಿಂತ ಸಣ್ಣವರು ಆಗಿಬಿಟ್ರೆ ಆ ಸಣ್ಣವರ ಶಕ್ತಿಯಿಂದ ದೊಡ್ಡವನೇನು ಉದಯಿಸೋದು ಸೂರ್ಯ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಋಷಿಗಳು ಅಂತಂದ್ರೆ ಚತುರ್ಮುಖ ಬ್ರಹ್ಮ ಮತ್ತು ಹಯಗ್ರೀವ. ಆ ಋಷಿಗಳು ಅವರು ನಿತ್ಯ ಜಪ ಮಾಡ್ತಾ ಇದ್ದಾರಲ್ಲ, ಹಯಗ್ರೀವನ ಮುಖದಿಂದ ನಿತ್ಯ ಎಲ್ಲ ಮಂತ್ರಗಳು ಹೊರಗೆ ಬರ್ತೀವಿ ಅಲ್ಲ, ಅವನ ಪ್ರಭಾವದಿಂದ ಈತ ಉದಯಿಸಿದ. ಜಪಕ್ಕೆ ಉಚಿತವಾದಂತಹ ಗಾಯತ್ರಿ ಮೊದಲಾದ ಮಂತ್ರಗಳು. ಮತ್ತೆ ಈ ಪಂಚಾಂಗ ವಿದ್ಭಿ, ಆ ಗಾಯತ್ರಿ ಮಂತ್ರ ಜಪ ಮಾಡುವಾಗ ಹೃದಯ, ಶಿರಸ್ಸು, ಶಿಖೆ, ಕವಚ, ಅಸ್ತ್ರ ಮೊದಲಾದಂತಹ ಅಂಗಗಳನ್ನು ಮುಟ್ತಾರೆ ಜ್ಞಾನಿಗಳಾದಂಥ ಜಪ ಮಾಡುವವರು. ಮತ್ತು 3 ಉದಯಗಳು. ಈಗ ನಮಗೆ ಸೂರ್ಯೋದಯ ಒಂದೇ ಗೊತ್ತು, ಉಳಿದ ಉದಯಗಳೆಲ್ಲ ಮರ್ತೋಗಿಬಿಟ್ಟಿದೆ. ಅವ್ಯಾವ 3 ಉದಯ ಅಂದ್ರೆ ಅರುಣೋದಯ, ಉಷೋದಯ ಮತ್ತು ಸೂರ್ಯೋದಯ ಅಂತ 3 ಉದಯಗಳಂತೆ. ಇದು ನಿಜ ಹೇಳ್ಬೇಕಂತಂದ್ರೆ ಇದ್ರ ಕಡೆ ನನಗೂ ಕೂಡ ಗಮನ ಹರಿದಿರಲಿಲ್ಲ. ಬಹಳ ವಿಶಿಷ್ಟವಾದಂಥ ಸಂಗತಿನೇ ಇದು. ಈಗ ಅರುಣೋದಯ ಅಂತಂದ್ರೆ ಸೂರ್ಯೋದಯಕ್ಕಿಂತ 1.5 ಗಂಟೆ ಮೊದಲು, ಅದೆಲ್ಲರಿಗೂ ಗೊತ್ತಿದೆ. ಇನ್ನು ಉಷೋದಯ ಅಂತಂದ್ರೆ ಕತ್ತಲು ಹರಿದು ಬೆಳಕಾಗ್ತದಲ್ಲ, ಸೂರ್ಯ ಇನ್ನೂ ಉದಯಿಸಿರೋದಿಲ್ಲ. ಸೂರ್ಯ ಇನ್ನೂ ಉದಯಿಸಕ್ಕೆ ವಿಳಂಬ ಇದೆ, ಆದರೆ ಕತ್ತಲು ಹರಿದಿದೆ. ಕತ್ತಲು ಇನ್ನೂ ಇದ್ದಾಗ ಅರುಣೋದಯ, ಕತ್ತಲು ಹರಿದು ಬೆಳಕಾದಾಗ ಅದು ಉಷೋದಯ. ವಸ್ತುತಃ ಸೂರ್ಯನ ಹೊಂಗಿರಣಗಳೇ ಕಾಣಿಸಿದಾಗ ಅದು ಸೂರ್ಯೋದಯ. ಹೀಗೆ 3 ಉದಯಗಳು ಅಂತ ಹೇಳ್ತಾರೆ. ಇಂಥ ಸೂರ್ಯ ಉದಯಿಸ್ತಾನೆ. ಚಕ್ರವರ್ತಿಗೆ ಹೇಗೆ ಇದೇ ವಿಶೇಷಣಗಳು, ಆ ಮಂತ್ರ, ಪಂಚಾಂಗ ಅದೆಲ್ಲ ಅಂತಂದ್ರೆ, ಮಂತ್ರಗಳು ಅಂತಂದ್ರೆ ಉಚಿತ ಮಂತ್ರೈ ಮಿತ್ರಾದಿ ಉದಯೋಚಿತ ಗೋಪ್ಯ ವ್ಯವಹಾರ ಯುಕ್ತೈ. ಒಬ್ಬ ರಾಜನಿಗೆ ತನ್ನ ಮಿತ್ರರು ಬೇಕು, ಶತ್ರುಗಳು ಬೇಡ. ಮಿತ್ರಗಳನ್ನು ಬರಮಾಡ್ಕೊಳ್ಳಿಕ್ಕೆ, ಶತ್ರುಗಳನ್ನು ಹೊರ ಹಾಕ್ಲಿಕ್ಕೆ ಬೇಕಾದಂಥ ಮಂತ್ರ ಅಂದ್ರೆ ಮಂತ್ರಾಲೋಚನೆ ಅಂತ ಅರ್ಥ, ಕೌನ್ಸೆಲಿಂಗ್ ಅಂತ ಅರ್ಥ. ಅಲ್ಲಿ ಮಂತ್ರ ಅಂದ್ರೆ ಬೇರೆ ಯಾವ ಮಂತ್ರ ಅಲ್ಲ. ಪಂಚಾಂಗ ವಿದ್ಭಿ, ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಪಂಚಾಂಗಗಳಾದ್ರೆ ಹೃದಯ ಇತ್ಯಾದಿ ಅಂಗಾಂಗಗಳು. ರಾಜನಿಗೆ ಅಂಗಾಂಗಗಳು ಯಾವುದು ಅಂತಂದ್ರೆ ಕರ್ಮ ಮಾಡಲಿಕ್ಕೆ, ಕರ್ಮವನ್ನು ಪ್ರಾರಂಭ ಮಾಡಲಿಕ್ಕೆ ಬೇಕಾದಂಥ ಉಪಾಯ, ಮತ್ತೆ ಸೇನೆಯ ಜಮಾವಣೆ, ಮತ್ತೆ ಸಂಪತ್ತಿನ ಜಮಾವಣೆ, ಇದು 2ನೇದ್ದು. ದೇಶ ಕಾಲ ವಿಭಾಗ, ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಏನು ಮಾಡಬೇಕು ಅಂತ ವಿಭಾಗ ಮಾಡ್ಕೊಳ್ಳೋದು.
ವಿನಿಪಾತ ಪ್ರತೀಕಾರ, ಅವರ ಮೇಲೆ ಬಿದ್ದು, ಶತ್ರುಗಳ ಮೇಲೆ ಬಿದ್ದು ಆಕ್ರಮಿಸೋದು. ಮತ್ತು ಕೊನೆಯದಾಗಿ ಕಾರ್ಯಸಿದ್ಧಿ, ಕಾರ್ಯವನ್ನು ಸಿದ್ಧ ಮಾಡ್ಕೊಳ್ಳೋದು. ಹೀಗೆ 5 ಅಂಗಗಳು ಅಂತ ಸೋಮದೇವ ಅನ್ನುವನು ನೀತಿ ಸೂತ್ರದಲ್ಲಿ ಅದನ್ನು ಹೇಳ್ತಾರೆ. ಇದು ಪಂಚಾಂಗ ಆಯಿತು. ಕೃತಿ ಅಂತ ಶಬ್ದ ಇದೆ, ಅಲ್ಲಿ ಕೃತಿಗಳು ಒಂದು ಹಿಂದೆ ಜ್ಞಾನಿಗಳು, ಇಲ್ಲಿ ಕೃತಿಗಳು ಅಂತಂದ್ರೆ ನಿಪುಣರಾದಂಥ ಪಂಡಿತರು ಅಂತ ಅರ್ಥ. ತ್ರಯಾಣ ಉದಯಾನ, 3 ಉದಯಗಳು. ಉದಯ ಅಂದ್ರೆ ಪ್ರಾಪ್ತಿ ಅಂತ ಅರ್ಥ. ಮಿತ್ರದ ಪ್ರಾಪ್ತಿ, ಭೂಮಿಯ ಪ್ರಾಪ್ತಿ ಮತ್ತು ಕೋಶದ ಖಜಾನೆಯ ಪ್ರಾಪ್ತಿ, ಹೀಗೆ 3 ಉದಯಗಳು. ಅಲ್ಲಿ ಅರುಣೋದಯ, ಉಷೋದಯ, ಸೂರ್ಯೋದಯ, 3 ಉದಯಗಳು. ತ್ರಿಶಕ್ತಿ, ಸೂರ್ಯನಿಗೆ 3 ಶಕ್ತಿ. ಅದ್ಯಾವ್ದಾವ್ದು ಸೂರ್ಯನಿಗೆ 3 ಶಕ್ತಿ ಅಂತಂದ್ರೆ ಪ್ರಕಾಶನ, ತಪನ, ಆಹ್ಲಾದನ ಅಂತ 3 ಶಕ್ತಿಗಳಿವೆ ಸೂರ್ಯನಿಗೆ. ಒಂದು ಬೆಳಕು ಕೊಡೋ ಶಕ್ತಿ, ಬರೇ ಬೆಳಕು ಕೊಡೋ ಶಕ್ತಿ ಅಲ್ಲ, ಸುಡುವ ಶಕ್ತಿ, ಮತ್ತೆ ಆಹ್ಲಾದನ, ಜಗತ್ತನ್ನ ಪೋಷಿಸುವ ಶಕ್ತಿ ಸೂರ್ಯನಿಗಿದೆ. ಸೂರ್ಯನ ಬೆಳಕಿಲ್ಲದೆ ಹೋದ್ರೆ ಜಗತ್ತಿಗೆ ಪೋಷಣೆಯೇ ಇಲ್ಲ. ಒಂದು ಕಡೆ ಪುರಾಣದಲ್ಲಿ ಈ ಶ್ಲೋಕ ಇದೆ, ಅದನ್ನ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಅಗ್ನಿಯಲ್ಲಿ ನೀವು ಹಾಕಿದ ಆಹುತಿ ಅದು ಸೂರ್ಯನ ಬಳಿಗೆ ಹೋಗ್ತದೆ. ಆ ಸೂರ್ಯನಿಂದ ಮಳೆ ಬರ್ತದೆ, ಮಳೆ ಬರೋದು ಸೂರ್ಯನಿಂದ. ಆಮೇಲೆ ಆ ಮಳೆಯಿಂದ ಅನ್ನ, ಅನ್ನದಿಂದ ಪ್ರಜೆಗಳ ಉತ್ಪತ್ತಿ. ಹೀಗೆ ಸೂರ್ಯನು ಕೂಡ ಜಗತ್ತಿನ ಉತ್ಪತ್ತಿಗೆ ಕಾರಣ. ಅವನು 3 ಶಕ್ತಿಗಳಿಂದ ಕೂಡಿದವನು ಅಂತ ಹೇಳ್ತಾರೆ. ಯಾವ್ಯಾವ ಶಕ್ತಿ ಅಂದ್ರೆ ಉತ್ಸಾಹ ಶಕ್ತಿ, ಪ್ರಭು ಶಕ್ತಿ ಮತ್ತು ಮಂತ್ರ ಶಕ್ತಿ. ಯಾವುದೇ ರಾಜನಿಗೆ ಉತ್ಸಾಹ ಇರಬೇಕು, ಉತ್ಸಾಹ ಇದ್ದರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರಭು ಅಂದ್ರೆ ಆಡಳಿತ ಮಾಡುವಂತಹ, ಎಲ್ಲರನ್ನು ಹತೋಟಿ ಇಟ್ಕೊಳ್ಳಿರುವಂತಹ ಒಂದು ಶಕ್ತಿ. ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಷಡ್ಗುಣಂ, 6 ಗುಣಗಳಿಂದ ಕೂಡಿದವನು ಪರಮಾತ್ಮ. ಐಶ್ವರ್ಯ ಇತ್ಯಾದಿ ಗುಣಗಳಿಂದ ಕೂಡಿದವನು, ಐಶ್ವರ್ಯ, ವೀರ್ಯ ಮೊದಲಾದ ಗುಣಗಳಿಂದ ಕೂಡಿದವನು. ರಾಜ 6 ಗುಣಗಳಿಂದ ಕೂಡಿದವನು ಅಂತಂದ್ರೆ ಸಂಧಿ, ವಿಗ್ರಹ, ಯಾನ, ಆಸನ, ದ್ವೈಧೀಭಾವ, ಸಂಶಯ ಅಂತ ಮೊದಲಾದ 6 ಗುಣಗಳು. ಸಂಧಿ ಅಂದ್ರೆ ಶತ್ರುಗಳ ಜೊತೆ ಸಂಧಿ ಮಾಡ್ಕೊಳ್ಳೋದು, ವಿಗ್ರಹ ಅಂದ್ರೆ ಯುದ್ಧ ಮಾಡೋದು, ಯಾನ ಅಂದ್ರೆ ಆಕ್ರಮಣ ಮಾಡೋದು, ಆಸನ ಅಂದ್ರೆ ಒಂದ್ ಕಡೆ ಅಡಗಿ ಕೂಡೋದು, ದ್ವೈಧೀಭಾವ ಅಂದ್ರೆ ಶತ್ರುಗಳಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿಸೋದು, ಸಂಶಯ ಅಂದ್ರೆ ಪರರಾಜನನ್ನ, ತನಗೆ ಸಮಸ್ಯೆ ಆದಾಗ ತನ್ನ ಮಿತ್ರ ರಾಜನನ್ನು ಆಶ್ರಯಿಸಿಕೊಂಡು ತನ್ನ ಪರಾಭವವನ್ನು ತಪ್ಪಿಸ್ಕೊಳ್ಳೋದು. ಇದಕ್ಕೆಲ್ಲ 6 ಗುಣಗಳು ಅಂತ ಕರೀತಾರೆ. ಹೀಗೆ ಸೂರ್ಯ ಬಂದ್ರೆ ಒಬ್ಬ ರಾಜ ಉದಯಿಸಿ ಬಂದಂತೆ, ರಾಜ ಏಳಿಗೆಯನ್ನು ಪಡೆದಂತೆ ಆಯಿತು ಅಂತ ಅದರ ವರ್ಣನೆ. ರಾಜನನ್ನ, ಸೂರ್ಯನನ್ನು ರಾಜನಿಗೆ ಹೋಲಿಸಿದ್ದಾರೆ. ಮತ್ತು ಅವನೇನ್ ಮಾಡಿದ ಅಂತಂದ್ರೆ, ಈ ಕತ್ತಲು ಅಂತ ಅನ್ನೋದೊಂದು ದೊಡ್ಡ ಆನೆ ಇದ್ದಂತೆ, ಎಲ್ಲ ಕಡೆ ಕವಿದ ಕತ್ತಲು, ಆನೆಗಳ ಗುಂಪು. ಆ ಆನೆಗಳ ಕುಂಭಸ್ಥಳವನ್ನ ಈತ ಸೀಳಿದ. ಯಾಕೆಂತಂದ್ರೆ ಆ ಆನೆಗಳು ಎಲ್ಲ ಕಡೆ ಕವಿದು, ಎಲ್ಲೂ ಯಾರಿಗೂ ಕತ್ತಲು ಕವಿದು ಎಲ್ಲೂ ಯಾರಿಗೂ ಏನು ತೋಚದಂತೆ ಮಾಡಿಟ್ಬಿಟ್ಟಿವೆ. ಪ್ರಾಣಿಗಳ ಮಾರ್ಗವನ್ನೆಲ್ಲ ತಡೆದು ಹಾಕಿಬಿಟ್ಟಿವೆ. ಅಂಥ ಅಂಜನಾಭಂ, ಕಾಡಿಗೆ ಅಂತ ಕತ್ತಲು. ಸಿಂಹ ತನ್ನ ಉಗುರುಗಳಿಂದ ಆನೆಯನ್ನು ಹೇಗೆ ಸೀಳ್ತದೋ ಹಾಗೆ ಇವನು ತನ್ನ ರಶ್ಮಿ ಜಾಲೈಹಿ, ತನ್ನ ಕಿರಣಗಳ ಮೂಲಕ ಕತ್ತಲನ್ನೆಲ್ಲ ಸೀಳಿ ಹಾಕಿದ. ಮಧುರ ಪತಕ ಬರಾವ ಶಾಂತ ನೈಷಾಂಬು ಬಾಷ್ಪಾಹ ಸಪದಿ ವಿಪುಲರಾಗಾ ಸ್ವಾಭಿಸಾರಾತ್ ಪ್ರಸನ್ನಾ ಅರುಣತರಣಿರತ್ಯಚ್ಛಾಂಬರಾ ದಿಕ್ಪುರಂಧ್ರೀ ಸ್ಮಿತ ಸರಸಿಜ ವಕ್ತ್ರಾ ಸ್ವೈಷ್ಕರೈ ರಾಲಿಲಿಂಗೆ. ಸೂರ್ಯ ಒಂದು ಉದಯಿಸಿ ಬಂದವನು, ಈ ದಿಕ್ಕುಗಳನ್ನು ಸ್ತ್ರೀಯರಿದ್ದಂತೆ 8 ದಿಕ್ಕುಗಳಿವೆಯಲ್ಲ, ಪ್ರಾಚಿ, ಅವಾಚಿ, ಪ್ರತೀಚಿ, ಉದೀಚಿ ಅಂತೆಲ್ಲ ಸ್ತ್ರೀಲಿಂಗ ಶಬ್ದಗಳು. ಅದು ದಿಗಭಿಮಾನಿನಿಯರು ಕೂಡ ಸ್ತ್ರೀಯರೇ. ದಿಕ್ಕಿಗೆ ಅಭಿಮಾನಿ ದೇವತೆಯರು ಶಾಸ್ತ್ರದ ಪ್ರಕಾರವೂ ಸ್ತ್ರೀಯರೇ. ಅದಕ್ಕೆ ಪಾಲಕರು ಪುರುಷರು, ಇಂದ್ರ, ಅಗ್ನಿ, ಯಮ, ವರುಣ ಮೊದಲಾದವರು. ಆದರೆ ದಿಕ್ಕು ಅಭಿಮಾನಿನಿಯರು ಸ್ತ್ರೀಯರು. ಆ ದಿಕ್ಕು ಅನ್ನುವ ಸ್ತ್ರೀಯರನ್ನ ಈತ ತನ್ನ ಕಿರಣಗಳ ಮೂಲಕ ಆಲಿಂಗನ ಮಾಡಿಕೊಂಡ ಸೂರ್ಯ. ಕಿರಣ ಅಂದ್ರೆ ಕರ. ಅದು ಹೇಗೆ ಅಂತಂದ್ರೆ, ಆ ದಿಕ್ಕುಗಳನ್ನು ಸ್ತ್ರೀಯರಿಗೆ ಯಾಕೆ ಹೋಲಿಸ್ತಾರೆ? ಸ್ತ್ರೀಯರು ಮಧುರವಾದ ಧ್ವನಿ ಉಳ್ಳವರು. ದಿಕ್ಕುಗಳು ಮಧುರವಾದ ಧ್ವನಿ ಉಳ್ಳದ್ದು ಯಾಕೆಂದ್ರೆ ಎಲ್ಲ ಕಡೆ ಹಕ್ಕಿಗಳು ಇಂಪಾದ ಇಂಚರದ ಜೊತೆಗೂಡಿ ಓಡಾಡ್ತಾ ಇರ್ತವೆ. ಶಾಂತ ನೈಷಾಂಬು ಬಾಷ್ಪಾಹ, ರಾತ್ರಿ ಹೊತ್ತು ಇಬ್ಬನಿ ಇರ್ತದೆ. ಆ ಇಬ್ಬನಿ ಸೂರ್ಯ ಬಂದಾಗ ಕರಗಿ ಹೋಗ್ತದೆ. ಹಾಗೆ ಗಂಡ ಬಂದಾಗ ಹೆಂಡತಿಯ ದುಃಖದ ಕಣ್ಣೀರೆಲ್ಲ ಹೋಗಿ ಆನಂದದ ಬಾಷ್ಪ ಅಲ್ಲಿ ಹುಟ್ಟುತ್ತದೆ. ಸಪದಿ ವಿಪುಲ ರಾಗಾಹ, ಹೆಂಡತಿ ಗಂಡನ ನೋಡಿ ಅನುರಾಗ. ದಿಕ್ಕುಗಳಲ್ಲಿ ಸೂರ್ಯನ ಹೊಂಬೆಳಕಿನಿಂದಾಗಿ ರಾಗ ಅಂದ್ರೆ ಕೆಂಬಣ್ಣ.
ಅರುಣ ತರಣಿಹಿ ಕೆಂಪಾದ ಸೂರ್ಯ, ಅತ್ಯಚ್ಛಾಂಬರಾಹ ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಅಂಬರ ಅಂದ್ರೆ ಬಟ್ಟೆ, ಸ್ವಚ್ಛವಾದ ಬಟ್ಟೆ ಉಟ್ಟವರು. ದಿಕ್ಕುಗಳಿಗೆ ಸ್ವಚ್ಛವಾದ ಅಂಬರ ಅಂದ್ರೆ ಆಕಾಶ, ಎಲ್ಲ ದಿಕ್ಕುಗಳಲ್ಲಿ ಸ್ವಚ್ಛವಾದ ಆಕಾಶ. ಸ್ಮಿತ ಸರಸಿಜ ವಕ್ತ್ರಾಹ ಎಲ್ಲ ದಿಕ್ಕುಗಳಲ್ಲಿ ಕಮಲಗಳು ಅರಳಿ ನಿಂತಿವೆ, ಎಲ್ಲಿ ಹೋದಲು ಎಲ್ಲ ಸರೋವರಗಳಲ್ಲಿ. ಅಂತ ದಿಕ್ಕುಗಳು ಅನ್ನುವ ಸ್ತ್ರೀಯರನ್ನ ಆ ಸೂರ್ಯ ಆಲಂಗಿಸಿದ. ಪ್ರಣತಿ ರಭಸಧೂಳಿ ಬದ್ಧಶೋಭಾ ವಿಶೇಷಾ ದದುರುಪಕೃತಿಮತ್ತಾಂ ಸಾಧು ಜಾಲಾಂತರಾಪ್ಸಾಹ ಸಮಯಮುಪನತಂ ಸಂವೇದಯಂತೋ ವಯಸ್ಯಾಹ ಇವ ದಶಶತಕೇತೋ ಕೇತವ ಶ್ರಾವಕಾಣಾಂ. ಇನ್ನೊಂದು ಸ್ವಾರಸ್ಯದ ಸಂಗತಿ ಹೇಳ್ತಾರೆ. ಈ ಕಡೆ ಮಧ್ವರು, ಸನ್ಯಾಸಿ ಶಿಷ್ಯರು, ಸೇವಕರೆಲ್ಲ ಸ್ನಾನ ಮಾಡಿದ್ರು. ದೊಡ್ಡ ಪರಿವಾರ ಇತ್ತು, ಅದರಿಂದ ಎಲ್ಲರೂ ಸ್ನಾನ ಮಾಡಿರ್ಲಿಕ್ಕಿಲ್ಲ, ಕೆಲವರು ಸುಮ್ಮನೆ ಹಾಗೆ ಮಲ್ಕೊಂಡಿದ್ರು. ಅವರು ಆಚಾರ್ಯರು ತಮ್ಮ ಅನ್ನಿಕೆಲ್ಲ ಮುಗಿಸಿ ಇನ್ನ ಏಳುವ ಹೊತ್ತಿಗೆ ಎದ್ದು ಪಾಠ ಪ್ರವಚನಕ್ಕೆ ಕೂಡುವ ಹೊತ್ತಿಗೆ ಅವ್ರು ಎದ್ದು ತಮ್ಮ ಅನ್ನಿಕ ಮುಗಿಸ್ಕೊಂಡು ಸ್ವಲ್ಪ ಸ್ವಲ್ಪದರಲ್ಲೇ ಹೊತ್ತಲ್ಲಿ ತಯಾರಾಗಿ ಕೂಡೋರು. ಅವರೆಲ್ಲ ಕೆಲವರು ಇನ್ನೂ ಹಂಗೆ ಒಳಗಿದ್ರು ಅಂತ ಕಾಣಿಸ್ತದೆ. ಅಥವಾ ಅನ್ನಿಕ ಮುಗಿಸಿ ತಮ್ಮ ಸ್ನಾನ ಮುಗಿಸಿ ಅನ್ನಿಕ ಮಾಡ್ತಾ ಕೂತಿದ್ದಾರೆ ಕೆಲವರು. ಅಂಥವ್ರೆಲ್ಲರನ್ನೂ ಸೂರ್ಯ ಎಬ್ಬಿಸಿದ. ಹೇಳ್ರಿ ಇನ್ನ ಪಾಠ ಪ್ರವಚನಕ್ಕೆ ಹೊತ್ತಾಗ್ತದೆ, ಹೇಳ್ರಿ ಅಂತ. ಅದನ್ನು ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಅದು ಹೇಗೆ ಅಂದ್ರೆ, ಈಗ ಕೆಲವು ಸ್ನೇಹಿತರೆಲ್ಲ ಸೇರಿಸಿ ಎಲ್ಲಾರು ಒಂದ್ ಕಡೆ ಪ್ರಯಾಣಕ್ಕೆ ಹೊರಟಿದ್ರೆ ಕೆಲವರು ಮಲಗಿರ್ತಾರೆ, ಕೆಲವರು ಎದ್ದಿರ್ತಾರೆ. ಆ ಮಲಗಿದವರನ್ನ ಎದ್ದವರು ಎಬ್ಬಿಸಿ ನಡೀರಿ ಹೋಗೋಣ ಅಂತ ಉಪಕಾರ ಮಾಡ್ತಾರೆ. ಆ ಥರ ಇದೊಂದು ದೃಶ್ಯ. ಹೇಗೆ ಅಂದ್ರೆ, ಆ ಕಿಟಕಿಗಳ ಮೂಲಕ ಕಿರಣಗಳು ಒಳಗೆ ಬಂದು ಈ ಅವು ಬರೋದ್ರೊಳಗೆ ಅಲ್ಲೆಲ್ಲ ಕಿಟಕಿಗಳ ಮೂಲಕ ಬರೋದ್ರಿಂದ ಧೂಳೇನೆ ಎದ್ದಿರ್ತದಲ್ಲ, ಸಣ್ಣ ಧೂಳು, ಅದು ಕಿಟಕಿಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಎಲ್ಲ ಕಡೆ ವಿಪುಲವಾದಂಥ ಸೂರ್ಯಪ್ರಕಾಶ ಇದ್ರೆ ಅದು ಗೊತ್ತಾಗೋದಿಲ್ಲ. ಕಿಟಕಿಯ ಮೂಲಕ ಸೂರ್ಯನ ಸಣ್ಣ ಸೂರ್ಯನ ಬೀಮ್ಗಳು ಒಳಗೆ ಬಂದಾಗ ಅಲ್ಲಿ ಮಾತ್ರ ಆ ಧೂಳು ಕಾಣಿಸ್ತಿರ್ತದೆ. ರಭಸ ಧೂಳಿ ಬದ್ಧ ಶೋಭಾ ವಿಶೇಷ. ಆ ಧೂಳನ್ನು ಹೊತ್ಕೊಂಡು ಸೂರ್ಯನ ಬೆಳಕನ್ನು ನೋಡೋದೇ ಒಂದು ದೊಡ್ಡ ಸೌಂದರ್ಯ, ಅದು ಅದ್ಭುತವಾದಂಥ ದೃಶ್ಯ. ಸಮಯ ಮುಪನತಂ ಸಂವೇದಯಂತೋ ವಯಸ್ಯಾಹ. ಪಾಠ ಪ್ರವಚನಕ್ಕೆ ಹೊತ್ತಾಯಿತು, ಸಮಯ ಆಯಿತು ಅಂತ ವಯಸ್ಯಾಹ ಅಂತ ಸ್ನೇಹಿತರಂತೆ ಸೂರ್ಯನ ಕಿರಣಗಳು. ದಶಶತ ಕೇತು ಅಂದ್ರೆ ಸೂರ್ಯ, ಕೇತು ಅಂದ್ರೆ ಕಿರಣಗಳು. ಅವನ ಕಿರಣಗಳು ಶ್ರಾವಕಾಣ ಶಿಷ್ಯರಿಗೆ, ಶ್ರೋತೃಗಳಾದವರು, ಆಚಾರ್ಯ ಪ್ರವಚನವನ್ನು ಕೇಳಬೇಕಾದವರಿಗೆ ಉಪಕಾರ ಮಾಡಿದವು. ಹೇಳ್ರಿ ಅಂತ ಉಪಕಾರ ಮಾಡಿದವು. ಅವು ಅಲ್ಲಿರುವಂತಹ ವಿಶೇಷಣಗಳೇನಿವೆ, ಪ್ರಣತ ರಭಸ ಧೂಲಿ ಬದ್ಧ ಶೋಭಾ ವಿಶೇಷಾ ಸಾಧು ಜಾಲಾಂತರಾಪ್ತಾ, ಮತ್ತೆ ಈ ಎಲ್ಲ ವಿಶೇಷಣಗಳು ಆ ಸೂರ್ಯನ ಕಿರಣಗಳಿಗೆ ಹಾಗೆ ಸ್ನೇಹಿತರಿಗೆ ಇಬ್ಬರಿಗೂ ಹೊಂದಾಣಿಕೆ ಆಗುವಂತ ವಿಶೇಷಣಗಳು. ಸ್ನೇಹಿತರು ಮನೆಗೆ ಬಂದು ಏನ್ ಮಾಡ್ತಾರೆ, ನಿಮ್ಮನ್ನ ಕೈ ಹಿಡಿದು ಬನ್ನಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಕಿರಣಗಳು ಬಂದು ಮೈ ಮುಟ್ಟಿ ಅವ್ರ ಮೇಲೆ ಹೊಂಬೆಳಕನ್ನು ಚೆಲ್ಲಿ ಅವ್ರನ್ನ ಎಬ್ಬಿಸ್ತವೆ. ಸ್ನೇಹಿತರು ಹೊರಗಿಂದ ಬಂದಾಗ ಹೊರಗಿಂದ ಬರೋ ರಭಸದಲ್ಲಿ ಸ್ವಲ್ಪ ಧೂಳು ಎದ್ದಿರ್ತದೆ. ಹಾಗೆ ಕಿರಣಗಳು ಬಂದಾಗಲೂ ಕೂಡ ಸಾಧು ಜಾಲಾಂತರಾಪ್ತಾಹ, ಗವಾಕ್ಷದ ನಡುವಿನಿಂದ ಸೂರ್ಯನ ಕಿರಣಗಳು ತೂರಿ ಬಂದರೆ ಈ ಸಜ್ಜನರ ಸಮೂಹದ ಕಡೆಯಿಂದ ಎದ್ದು ಬಂದಿರ್ತಾರೆ ಸ್ನೇಹಿತರು ಸಜ್ಜನರಾದ್ರಿಂದ, ನಿಮಗೆ ಹಿತೈಷಿಗಳಾದ್ರಿಂದ ನಿಮ್ಗೆ ಎಬ್ಬಿಸ್ಲಿಕ್ಕೆ ಬಂದಿರ್ತಾರೆ. ಹೀಗೆ ಅದೊಂದು ವಿಶೇಷಣ. ಮುಂದೆ ಏನಾಯ್ತು, ಎಲ್ಲರೂ ಎದ್ದು ಕೂತರು. ಅನೇಕ ಮುಗಿಸಿದವರು, ಸ್ನಾನ ಮಾಡಿದವರು ಎಲ್ಲರೂ ಕೂಡ ಎದ್ದು ಆ ಪಾಠ ಪ್ರವಚನಕ್ಕೆ ಸಿದ್ಧರಾಗಿ ಕೂತರು. ಅದು ಎಲ್ಲಿ ಕೂತರವರು ಅಂತಂದ್ರೆ, ಒಂದು ಉಚ್ಚವಾದಂತಹ ಪೀಠ, ಯೋಗ ಪೀಠ, ಆಚಾರ್ಯರ ಪ್ರವಚನ ಮಾಡುವಂತಹ ಪೀಠ, ಉಚ್ಚವಾದದ್ದು. ಅದೀಗಾಗಲೇ ಪೀಠ ತಯಾರಾಗಿತ್ತು. ಅದರ ಸುತ್ತಲೂ ಇವರೆಲ್ಲ ಕೂತರು ಅರ್ಧಚಂದ್ರಾಕಾರವಾಗಿ. ಹಿಂದೆ ಕೂತು ಉಪಯೋಗ ಇಲ್ಲ, ಅರ್ಧಚಂದ್ರಾಕಾರವಾಗಿ ಕೂತರು ಅಂತ ಕಾಣಿಸ್ತದೆ. ಇಲ್ಲಿ ಅರ್ಧಚಂದ್ರಾಕಾರ ಅಂತ ಏನಿಲ್ಲ, ನಾನು ಹೇಳಿದೆ ಅಷ್ಟೇ. ಧೃತಂ ಅವಸಿತ ಕೃತ್ಯೈ ಧನ್ಯ ಸನ್ಯಾಸಿ ವರ್ಗೈ. ಎಲ್ಲಾ ಸನ್ಯಾಸಿಗಳು ಅಲ್ಲಿ ಬಂದು ಕೂತರು. ಸನ್ಯಾಸಿಗಳು ಅಲ್ಲದೇ ಇದ್ದವರು ಕೂತಿರ್ಬೇಕು. ಅವರೆಲ್ಲ ತಮ್ಮ ಕೃತ್ಯಗಳನ್ನ, ಆನ್ಯಕವನ್ನು ಮುಗಿಸಿ ಅಲ್ಲಿ ಬಂದು ಕೂತಿದ್ರು. ಶ್ರವಣ ಪರಮ ಕೃತ್ಯಾಯ. ಏನ್ ದೊಡ್ಡ ಕೆಲಸ ಅವರಿಗಂದ್ರೆ, ಆಚಾರ್ಯರ ಮುಖದಿಂದ ಶ್ರವಣ ಮಾಡೋದೇ ದೊಡ್ಡ ಕೆಲಸ. ಅದಕ್ಕಾಗಿ ಅವರಲ್ಲಿ ಬಂದು ಕುಳಿತರು. ಅವರು ಬಂದು ಕೂತವರು ಆಚಾರ್ಯರು ಬರೋದಕ್ಕಿಂತ ಮೊದಲು ತಮ್ಮ ಪುಸ್ತಕವನ್ನು ಬಿಡಿಸಿದರು. ಆ ಪುಸ್ತಕಗಳನ್ನ ಮತ್ತು ಪುಸ್ತಕಗಳಾಗಿರುವಂತಹ ಅಕ್ಷರಗಳನ್ನ 2 ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಅದು ತುಂಬಾ ವಿಶಿಷ್ಟವಾದ್ದು. ಈಗ ನೋಡ್ರಿ, ಶೋಭನಾಚ್ಛಾದನ
ಆ ಪುಸ್ತಕಗಳಿಗೆಲ್ಲ ಒಳ್ಳೆ ಆಚ್ಛಾದನ, ಮೇಲೆ ಕೆಂಪು ಹಳದಿ ಬಣ್ಣದ ಬೇರೆ ಬೇರೆ ಥರದ ಬಟ್ಟೆ ಕಟ್ಟಿರ್ತಾರೆ ಅವಕ್ಕೆಲ್ಲ, ಅಂದ್ರೆ ಅಸ್ತವ್ಯಸ್ತ ಆಗಿ ಹೋಗಬಾರ್ದು, ಬೈಂಡ್ ಅಂತೂ ಇಲ್ಲ ಅವಕ್ಕೆ. ಮುರರಿಪುನಿಲಯಾನಾಂ ಹಂತ ವೈದಾಂತಿಕೀನಾಂ. ಆ ಪುಸ್ತಕಗಳು ಹೇಗಿದ್ದವು ಅಂತಂದ್ರೆ, ಈ ಜ್ಞಾನಿಗಳ ಮನಸ್ಸಿನಲ್ಲಿರುವಂಥ ಭಗವಂತನ ತತ್ವದಂತೆ ಆ ಪುಸ್ತಕಗಳು ಕಾಣಿಸ್ತಾ ಇದ್ದವು. ಹಾಗಾದ್ರೆ ಜ್ಞಾನಿಗಳ ಮನಸ್ಸಿನಲ್ಲಿ ಸ್ಫುರಣ ಆಗುವಂಥ, ಜ್ಞಾನಿಗಳಿಗೆ ತಿಳಿದು ಬರುವಂತಹ ಭಗವತ್ ಸ್ವರೂಪ ಮೊದಲಾದ ಅಧ್ಯಾತ್ಮದ ಸ್ವರೂಪಗಳೇನಿವೆ ಅವಕ್ಕೂ ಇವಕ್ಕೂ ಹೋಲಿಕೆ ಬೇಕಲ್ಲ. ಅದೇನು ಹೋಲಿಕೆ ಅಂತಂದ್ರೆ, ಅಮಲಗುಣಾನಾಂ ಶೋಭನಾಚ್ಛಾದನಾನಾಂ. ಭಗವಂತನ ಸ್ವರೂಪವು ಕೂಡ ಅಮಲವಾದಂತಹ ಗುಣವುಳ್ಳದ್ದು, ಸದ್ಗುಣವುಳ್ಳದ್ದು. ಶೋಭನ ಆಚ್ಛಾದನ, ಭಗವಂತನ ಗುಣಗಳನ್ನ ಯಾರಿಗೂ ಉಳಿದು ಅವರಿವರಿಗೆ ಕಂಡವರಿಗೆ ಅದು ವ್ಯಕ್ತ ಆಗುವಂತೆ ಇರೋದಿಲ್ಲ. ಅದರಿಂದ ಶೋಭನ ಆಚ್ಛಾದನ. ಆಚ್ಛಾದನ ಅಂದ್ರೆ ಮುಚ್ಚು, ಮರೆ. ಪುಸ್ತಕಗಳಿಗೆ ಮುಚ್ಚು ಅಂತಂದ್ರೆ ಮೇಲಿನ ಬಟ್ಟೆ. ಗುಣ ಅಂತಂದ್ರೆ ಆ ಪುಸ್ತಕಗಳಿಗೆ ಕಟ್ಟುವ ಹಗ್ಗ. ಆ ಭಗವಂತನಿಗೆ ಸಂಬಂಧಪಟ್ಟಂತೆ ಗುಣ ಅಂದ್ರೆ ಸದ್ಗುಣ. ಮುರರಿಪುನಿಲಯಾನಾಂ. ಭಗವಂತ ಸಜ್ಜನದ ಮನಸ್ಸಿನಲ್ಲೂ ಇದ್ದಾನೆ, ಹಾಗೆ ಈ ಪುಸ್ತಕಗಳಲ್ಲೂ ಭಗವಂತ ಸನ್ನಿಹಿತನಾಗಿದ್ದಾನೆ. ಅಂತ ವೈದಾಂತಿಕೀನಾಂ, ವೇದಾಂತದ ಪುಸ್ತಕಗಳಿವೆಲ್ಲ. ಸಪದಿ ಸುವಿವೃತಾನಾಂ. ಕೂಡಲೇ ಎಲ್ಲರೂ ಮೇಲಿನ ಹಗ್ಗ ತೆಗೆದು ಬಟ್ಟೆ ಬಿಚ್ಚಿ ಆ ಪುಸ್ತಕಗಳನ್ನ ಹರಡ್ಕೊಂಡು ಕೂತಿದ್ರು ಮುಂದೆ. ವಿವೃತ ಅಂದ್ರೆ ತೆಗೆದಿದ್ದು ಅಂತ ಅರ್ಥ. ಹಾಗೆ ಸಜ್ಜನರ ಮನಸ್ಸು ಕೂಡ, ಆ ಮನಸ್ಸಿನಲ್ಲಿರುವಂತಹ ವಿಷಯಗಳು ಕೂಡ ಯಾವತ್ತೂ ತೆರೆದದ್ದು, ಓಪನ್ ಆದದ್ದು, ಮುಚ್ಚಿದ್ದಲ್ಲ ಅದು. ಅಂತರಾರ್ಥ ಧಿಯಾಂ ವಾಮ್. ಮನಸ್ಸಿನೊಳಗಿರುವ ಸಜ್ಜನರ ಮನಸ್ಸಿನಲ್ಲಿರುವ ವಿಷಯಗಳಂತೆ, ಭಗವತ್ ಸ್ವರೂಪ ಮೊದಲಾದ ವಿಷಯಗಳಂತೆ. ವಿವಿಧ ಕವಲಿಕಾನಾಂ ಸಂಚಯ ಪತ್ರಿಕಾನಾಂ. ಕವಲಿಕ ಅಂದ್ರೆ ಕಟ್ಟು, ಪುಸ್ತಕದ ಕಟ್ಟು. ಅವು ಬಹಳ ಬಹಳ ಅಗಲಗಲ ಇರೋದಿಲ್ಲ ಪತ್ರಗಳು, ತಾಳಪತ್ರ ಇರೋದೇ ಇಷ್ಟಿಟ್ಟಗಲ್ಲ. ಅದರ ಕಟ್ಟು ಇಷ್ಟು ಉದ್ದುದ್ದನ ಕಟ್ಟುಗಳು. ಆ ಕಟ್ಟುಗಳಿಗೆ ಮೇಲಿಂದ ಒಂದು ಕಟ್ಟಿಗೆಯ ರಕ್ಷಾ ಕವಚ ಆ ಕಡೆ ಈ ಕಡೆ. ಇದು ಆ ಪುಸ್ತಕಗಳು ಹೇಗಿದ್ದವು ಅನ್ನೋದಕ್ಕಾಯ್ತು. ಅದರೊಳಗಿರುವ ಅಕ್ಷರಗಳು ಹೇಗಿದ್ದವು ಅಂತಂದ್ರೆ ಅದನ್ನು ವರ್ಣನೆ ಮಾಡ್ತಾರೆ ಈ 20ನೇ ಶ್ಲೋಕದಲ್ಲಿ. ಅನತಿ ವಿರಳ ಭಾವಾಹ. ಇಲ್ಲೊಂದು ಅಕ್ಷರ ಅಲ್ಲೊಂದು ಅಕ್ಷರ, ಈಗ ಬೇಕಾಬಿಟ್ಟಿರುವ ಅಕ್ಷರ ಅಲ್ಲ ಅದು, ಬಹಳ ವಿರಳ ಇಲ್ಲ. ಹಾಗಂತ ಹೇಳಿ ಒಂದ್ರ ಮೇಲೆ ಒಂದು ತೀರಾ ಒತ್ತೊತ್ತಾಗಿ ಗಜಿಬಿಜಿಯಾಗಿ ನೋಡ್ಲಿಕ್ಕೆ ಗೊಂದಲಾಗುವಂತೆಯೂ ಇಲ್ಲ. ರುಜುತರ ತತನಾನಾ ಪಂಕ್ತಿ ಸಾಮ್ಯಾಪ್ತ ಶೋಭಾಹ. ಅತ್ಯಂತ ಸರಳವಾದ ಪಂಕ್ತಿ, ಮೇಲಿನ ಸಾಲಿಗೂ ಕೆಳಗಿನ ಸಾಲಿಗೂ ಅಷ್ಟೇ ಗ್ಯಾಪ್, ನೋಡ್ಲಿಕ್ಕೆ ಬೇಕಾಬಿಟ್ಟು ಇಲ್ಲವೇ ಇಲ್ಲ ಅದು. ದ್ವಿರದ ತುಲಗದೇಶ ದೂರತೋ ವರ್ಜಿತಾಂತಹ. ಈ ಒಂದು ಪತ್ರ ಒಂದಿಗೆ ತೆಗೆದು ನೋಡಿದ್ರೆ ಮೇಲ್ಭಾಗದಲ್ಲಿ, ಕೆಳಭಾಗದಲ್ಲಿ, ಎಡಭಾಗದಲ್ಲಿ, ಬಲಭಾಗದಲ್ಲಿ ಅಷ್ಟೇ ಮಾರ್ಜಿನ್ ಬಿಟ್ಟಿರ್ತಾರೆ, ತೀರಾ ಆ ತುದಿ ತನಕ ಹೋಗಿರೋದಿಲ್ಲ ಅದು. ದ್ವಿರದ ತುಲಗದೇಶ. ಈ ಲಿಪಿಗಳನ್ನು ಬರೀತಿದ್ರು ಹಳೆ ಕಾಲಕ್ಕೆ. ಗಜಲಿಪಿ, ಅಶ್ವಲಿಪಿ ಅಂತ 2 ಥರ ಇತ್ತಂತೆ. ಅದನ್ನೇ ದ್ವಿರದ ಅಂದ್ರೆ ಆನೆ, ತುರಗ ಅಂದ್ರೆ ಈ ಕುದುರೆ ಅಂತ ವರ್ಣನೆ ಮಾಡಿದ್ದಾರೆ. ಅದೇನಂದ್ರೆ, ಸ್ವಲ್ಪ ಗುಂಡು ಗುಂಡಾಗಿ ಅಕ್ಷರಗಳನ್ನು ಬರೆದ್ರೆ ಅದು ಆನೆ ಅಂತೆ. ಸ್ವಲ್ಪ ಹಿಂಗೆ ಎತ್ತರವಾಗಿ ಬರೆದ್ರೆ, ಎತ್ತರ ಚೂಪಾಗಿ, ಹೆಚ್ಚು ಗುಂಡು ಗುಂಡಾಗಿಲ್ಲ, ಸ್ವಲ್ಪ ಚೂಪಾಗಿದ್ದ ಅಕ್ಷರಗಳನ್ನು ಬರೆದ್ರೆ ಅದು ಕುದುರೆ ಲಿಪಿ. ಆನೆ ಲಿಪಿ, ಕುದುರೆ ಲಿಪಿ ಅಂತ 2 ಥರ ಇತ್ತು ಅವಾಗ ಬರೆಯೋದು. ಈಗಲೂ ಈ ಮೋಡಿ ಲಿಪಿ ಅಂತೆಲ್ಲ ನೀವು ನೋಡಿರ್ತೀರಲ್ಲ, ಒಬ್ಬೊಬ್ಬರು ಬರೆಯೋ ಶೈಲಿ ಅಷ್ಟೇ ಅದು. ಕುಶಲ ಲಿಖಿತ ರೂಪಾಹ. ಒಳ್ಳೆ ತಜ್ಞ ಲಿಪಿಕಾರರು ಬರೆದಂಥ ಪುಸ್ತಕಗಳು. ರೇಜರೆ ತೇಷು ವರ್ಣಾಹ. ಆ ಶಿಷ್ಯರು ಬಿಡಿಸಿಟ್ಟು ಕೂತ ಪುಸ್ತಕಗಳಲ್ಲಿ ಈ ಥರ ಅಕ್ಷರ ಇದ್ದುವು ಅಂತ ಕವಿಗಳನ್ನು ವರ್ಣನೆ ಮಾಡಿದರು. ಇನ್ನು ಮುಂದೆ ಅದರ ಪ್ರವಚನ, ಅದರ ವರ್ಣನೆ ಎಲ್ಲ ಇನ್ನು ಮುಂದಿನ 21ನೇ ಶ್ಲೋಕ ಮೊದಲಾದ ಕಡೆ ನೋಡ್ತೀವಿ. ಅಲ್ಲಿಗೆ 14ನೇ ಸರ್ಗದ 20ನೇ ಶ್ಲೋಕದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.